ಈ ವಾರ ಕಾಲ ಕೂಡಿ ಬಂದಿದೆ. ನಮ್ಮ ಜೊತೆಗೆ ಎಚ್ ಕೆ ಪಾಟೀಲ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಎಚ್ ಕೆ ಪಾಟೀಲ್. ನಮಸ್ಕಾರ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳಿಂದ ಅನೇಕರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಚ್ ಕೆ ಪಾಟೀಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರ. ಏನು ನೀವು ಸುದ್ದಿಲೇ ಇರಲ್ಲ ಅಂತೀರಿ ನೋಡ್ರಿ. ನಿಮ್ದೇ ಕ್ಯಾಬಿನೆಟ್ ನಲ್ಲಿ ಜಮೀರು, ಆರ್ ಬಿ ತಿಮ್ಮಾಪುರು, ನಾಗೇಂದ್ರ ವಿಪರೀತ ಸುದ್ದಿಲಿ ಇರ್ತಾರೆ. ನೀವೇನೋ ಒಂಥರ ಬಹಳ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತೀರಿ, ಮಾಧ್ಯಮದಿಂದ ದೂರ ಇರ್ತೀರಿ, ಕಡಿಮೆ ಮಾತಾಡ್ತೀರಿ ಅಂತ ಆರೋಪ. ರಾಜ್ಯದ ಕಾನೂನು ಸಚಿವರು ಸರ್ ನೀವು. ಕಾನೂನು ಸಚಿವ ಆಗಿರೋದ್ರಿಂದನೇ ಮಿತವಾಗಿ ಮಾತನಾಡಬೇಕಾಗ್ತದೆ. ನಮ್ಮದೇ ಆಗಿರ್ತಕ್ಕಂಥ ದಾರಿ ಪಥ ಮಾರ್ಗ ಇದೆ. ಹೆಚ್ಚು ಮಾತನಾಡೋದು ಆರೋಗ್ಯಕರ ಅಲ್ಲ ಅನ್ನುವಂಥ ಅನೇಕರ ಮಾರ್ಗದರ್ಶನದಲ್ಲಿ ಈ ನಿಲುವನ್ನು ನಾನು ತಳೆದಿದ್ದೇನೆ. ಅಲ್ಲ ಆಯ್ತು, ಮಾಧ್ಯಮದ ಮುಂದೆ ಮಾತಾಡೋದಾಯ್ತು, ಒಳಗಾದ್ರೂ ಜಾಸ್ತಿ ಮಾತಾಡ್ತಿರೋ ಇಲ್ವೋ ಅನ್ನೋ ಸಂಶಯ ಇದೆ. ಯಾಕಂದ್ರೆ ನಿಮ್ಮಂಥ ಅನುಭವಿಗಳು ಕ್ಯಾಬಿನೆಟ್ನಲ್ಲಿದ್ದು, ನೀವು ಪರಮೇಶ್ವರು ಇಂಥವರೆಲ್ಲ ಇದ್ದು ಸರ್ಕಾರಕ್ಕೆ ಇಷ್ಟೊಂದು ವಿವಾದಗಳು, ಮುಖ್ಯಮಂತ್ರಿಗಳ ಸುತ್ತ ವಿವಾದಗಳು, ಇದೆಲ್ಲ ಇರಬಾರ್ದಾಗಿತ್ತು ಅಂತ. ಜಾಸ್ತಿ ಮಾತಾಡೋದಲ್ಲ, ಅಗತ್ಯ ಇದ್ದಷ್ಟು ಮಾತಾಡ್ತೀರಿ. ನೀವು ಹೇಳಿದಂಗೆ ಬಹಳಷ್ಟು ವಿವಾದಗಳು ಬರ್ತಾ ಇವೆ. ಆದರೆ ಆ ಎಲ್ಲ ವಿವಾದಗಳು ಎಷ್ಟು ತಾವು ಮಾಧ್ಯಮದ ಮೂಲಕ ವಿಜೃಂಭಣೆ ಆಗುವಾಗ ಮಾಡ್ತಾ ಇದ್ದೀರಿ, ಅಷ್ಟು ವಿವಾದಗಳೇನಿಲ್ಲ. 6 ತಿಂಗಳ ಟೈಮ್ ಆಯ್ತು ಸರ್. ವಾಲ್ಮೀಕಿ, ಮೂಡ, ವಕ್ಫು, ಬರೀ ಇವೇ ಚರ್ಚೆಗಳು, ಇವೇ ಸುದ್ದಿಗಳು. ಅಂದರೆ ಸರ್ಕಾರದ ಒಂದು ಯೋಜನೆ, ಏನೋ ಒಂದು ವಿಷನ್ನು, ಈ ಥರದ್ದು ಏನು ಚರ್ಚೆನೇ ಆಗ್ತಿಲ್ಲ ಅಂತ. ಅಲ್ಲ ಹನುಮಕ್ಕನವ್ರೆ, ಈ ಮೂಡ ವಾಲ್ಮೀಕಿ ವಿಚಾರ ಪ್ರಸ್ತಾಪ ಮಾಡಿದ್ರು ನೀವು. ಮೂಡ ವಿಚಾರ ಏನು, ಎಷ್ಟು ನಮ್ಮ ರಾಜ್ಯದೊಳಗೆ ಅದರ ಬಗ್ಗೆ ಪ್ರಚಾರ, ಅದರದ್ದೇ ಚರ್ಚೆ, ಅದೇನೆಲ್ಲ ನಡೀತು ತಾವು ನೋಡಿದರೆ, ನಾವು ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನೊಳಗೆ ಮಾಡದೇ ಇರತಕ್ಕಂಥ ದೊಡ್ಡ ಕಾರ್ಯಕ್ರಮ ಕೊಟ್ಟು ಕರ್ನಾಟಕದೊಳಗೆ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದ್ವಿ ನಾವು. ಅದ್ರ ಬಗ್ಗೆ ಮೂಡಾದ ಗಿರ್ದಾದಷ್ಟು ಸಹಿತ ಪ್ರಚಾರ ಸಿಕ್ಕಲಿಲ್ಲಲ್ರಿ. ನಾನು ನಿಮಗೆ ವಿವರವಾಗಿ ಅದನ್ನ ಹೇಳೋದು ಅಂದರೆ, ಈಗ ನಮ್ಮದು ಪಂಚ್ ಗ್ಯಾರಂಟಿ, ನಮ್ಮ ವಿರೋಧ ಪಕ್ಷದವರು ಗಾಬರಿ ಆಗಿದ್ದಾರೆ ಆ ಕಾರ್ಯಕ್ರಮದ ಕಾರಣ. ಆ ಪಂಚ್ ಗ್ಯಾರಂಟಿಗಳನ್ನು ನಾವು ಯಾಕೆ ಭಾಳ ಮಹತ್ವ ಕೊಡ್ತೀವಿ, ನಾನು ವೈಯಕ್ತಿಕವಾಗಿ ಭಾಳ ಮಹತ್ವ ಕೊಡ್ತೀನಿ, ಮತ್ತು ವಿಶೇಷವಾಗಿ ಅಂದರೆ ನಿಮಗೆ ಗೊತ್ತಿದೆ, ನಾವು ದೇಶದಲ್ಲಿ ಸಾಕಷ್ಟು ಬಡತನದ ವಿರೋಧವಾಗಿ ಮಾತನಾಡಿದ್ವಿ, ಸಮಾನತೆ ಬಗ್ಗೆ ಮಾತಾಡಿದ್ವಿ, ಸಮಾಜವಾದದ ಬಗ್ಗೆ ಮಾತಾಡಿದ್ವಿ, ಬಡತನ ರೇಖೆಯಿಂದ ಬಡವರನ್ನು ಮೇಲೆತ್ತುವುದ್ರ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿದ್ವಿ. ಆದರೆ 75 ವರ್ಷ ಅದು ಸಾಧ್ಯವಾಗಲಿಲ್ವಲ್ಲ. ಒಂದೇ ಒಂದು ಕಾರ್ಯಕ್ರಮದ ಮೂಲಕ, ಪಂಚ ಗ್ಯಾರಂಟಿ ಕಾರ್ಯಕ್ರಮದ ಮೂಲಕ ನಾವು ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳ 5,000 ರೂಪಾಯಿ ಅವರ ಆದಾಯವನ್ನು ಹೆಚ್ಚಿಸಿ, ವರ್ಷಕ್ಕೆ 60,000 ರೂಪಾಯಿಯನ್ನು ಅವರ ಕುಟುಂಬದ ಆದಾಯ ಹೆಚ್ಚಿಸಿ, ವರ್ಷಕ್ಕೆ 58,000 ಕೋಟಿ ರೂಪಾಯಿವರೆಗೆ ಖರ್ಚು ಮಾಡಿ 1 ಕೋಟಿಗೂ ಹೆಚ್ಚು ಕುಟುಂಬಗಳನ್ನು, ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ನಾವು ಮೇಲೆತ್ತಿದ್ವಿ. ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ನೀವು ಜಗತ್ತಿನಲ್ಲಿ ಬಡವರಿಗಾಗಿ ಬಂದಂಥ ಕಾರ್ಯಕ್ರಮ ಇದಕ್ಕಿಂತ ದೊಡ್ಡದು. ಇಷ್ಟು ಇಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿರೋದು ಯಾವುದರ ಇದ್ರೆ ಹೇಳ್ರಿ ನೀವು. ಬಡತನ ರೇಖೆಯಿಂದ ಬಡವರನ್ನು 1 ಕೋಟಿ ಕುಟುಂಬಗಳನ್ನು ಮೇಲೆತ್ತಿರೋದು ಇದು ಕ್ರಾಂತಿಕಾರಕ ಅಲ್ವಾ? ನೀವೊಂದು ಮಾತು ಹೇಳಿದ್ರೆ, ಅಂದ್ರೆ ವಿರೋಧ ಪಕ್ಷಗಳ ಗಾಬರಿ ಆದವು ಈ ಯೋಜನೆಯಿಂದ. ನಿಮ್ಮ ಪಕ್ಷದವರು ಗಾಬರಿ ಆಗಿದ್ದಾರೆ ಸರ್. ಶಾಸಕರ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾರೆ, ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿಗೆ ದುಡ್ಡಿಲ್ಲ, ಸ್ಪೆಷಲ್ ಫಂಡ್ಸ್ ಇಲ್ಲ, ಏನು ಕೇಳಕ್ ಬರಬೇಡ್ರಿ ನಮ್ಮ ಹತ್ರ ಅಂತಾರೆ. ಅದು ಕೂಡ ಒಂದೊಂದು ದಿ ಅದರ್ ಫೇಸ್ ಆಫ್ ಕಾಯಿನ್ ಅಲ್ವಾ? ಗಾಬರಿ ಆಗಿಲ್ಲ ಅವರು ಸಾಕಷ್ಟು. ಅಂದರೆ ನಾವು ನಮ್ಮ ರಾಜಕಾರಣ ಹೆಂಗಿದೆ ಅಂದರೆ, ನಮಗೆ ಹಳ್ಳಿಗೆ ಹೋದ ಕೂಡ ನಮಗೆ ಇರುವಂಥ ಬೇಡಿಕೆಗಳಿದಾವಲ್ಲ, ಆ ಬೇಡಿಕೆಗಳಿಗೆ ಸ್ಪಂದನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಉದಾಹರಣೆಗೆ ನಾವು ಹೋದ ಕೂಡ ಗುಡಿಗೆ ರೊಕ್ಕ ಕೇಳ್ತಾರೆ, ಅಲ್ಲಿ ಅದೊಂದು ರಸ್ತೆ ಮಾಡಿಸಂತಾರೆ. ಹೌದು, ನಾವು
13ರಿಂದ 18ರವರೆಗೆ ಬಹುದೊಡ್ಡ ಪ್ರಮಾಣದೊಳಗೆ ಸಿ ರಸ್ತೆಗಳನ್ನು ಊರೊಳಗೆ ಮಾಡಿಸೋದು, ಚರಂಡಿಗಳನ್ನು ಮಾಡಿಸೋದು, ಗುಡಿಗಳನ್ನ ಕಟ್ಟೋದು, ಕಲ್ಯಾಣ ಮಂಟಪಗಳನ್ನು ಕಟ್ಟೋದು, ಸಭಾಭವನ ಕಟ್ಟೋದು, ಇವನ್ನೆಲ್ಲ ಮಾಡಿದ್ವಲ್ಲ. ಆ ಒಂದು ಹಿನ್ನೆಲೆಯೊಳಗೆ ನಮ್ಮ ಬೇಡಿಕೆಗಳಿಗೆ ನಾವು ಸ್ಪಂದಿಸೋದು ಈಗ ಸಾಧ್ಯ ಆಗಿಲ್ಲ. ಬಿಕಾಸ್ ಆಫ್ ವಿ ಹ್ಯಾವ್ ಫೋಕಸ್ಡ್ ಆನ್ ಗ್ಯಾರಂಟೀಸ್. ಓಕೆ. ಆ ಹಿನ್ನೆಲೆಯೊಳಗೆ ನಮ್ಮ ಶಾಸಕರುಗಳು ಇನ್ನೂ ಹೆಚ್ಚು ಹಣ ನೀವು ನೀಡಬೇಕು ಅಭಿವೃದ್ಧಿ ಕೆಲಸಕ್ಕೆ, ಇವೆಲ್ಲ ಅಭಿವೃದ್ಧಿಯೊಳಗೆ ಅವರು ನಮ್ಮ ಗ್ರಾಮಸ್ಥರು ಕೇಳ್ತಾರೆ, ಪಟ್ಟಣದವ್ರು ಕೇಳ್ತಾರೆ, ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಒತ್ತಡ ಇದೆ, ಒಪ್ಕೋತೀನಿ. ಆದರೆ ಅವರೆಲ್ಲರೂ ಸಮಾಧಾನದಲ್ಲಿದ್ದಾರೆ. ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ಎಸ್ ಸರ್, ನಮಸ್ತೆ. ಮನು ವೈಷ್ಣವ್ ಅಂತ, ಬಿಜೆಪಿ ಕಾರ್ಯಕರ್ತ. ನಮಸ್ಕಾರ. ಇವು ಒಟ್ಟಾರೆ ನೋಡಿದ್ರೆ ಏಕಾಏಕಿ ಏಕಾಏಕಿ ನೋಟಿಸ್ಗಳು ಕೊಡ್ತಾರೆ ಸರ್. ಏಕಾಏಕಿ ಏನಾರು ಪಾಕಿಸ್ತಾನ ಮಾಡಬೇಕು ಅನ್ನೋದೇನಾದ್ರು ಒಟ್ಟಿದಾರ? ಬಿಜೆಪಿ ಪಕ್ಷದೊಳಗೆ ಇಂಥ ಉತ್ಸಾಹಿ ಯುವಕರ ತಲೆ ಕೆಡಿಸೋದಂದ್ರೆ ಹಿಂಗೆ. ಓಕೆ. ಇಸ್ಲಾಮಿ ರಾಷ್ಟ್ರ ಮಾಡ್ತಾರೆ ಅಂಥೇಳಿ ಹೇಳಿದವ್ರು ಯಾರು? ನಾವು ನೋಡಿ ಸೆಕ್ಯುಲರ್ ಕಂಟ್ರಿ ಇರಬೇಕು ಅಂತೇಳಿ ಹೇಳೋರು. ಇದನ್ನು ಯಾವುದೇ ಧರ್ಮ, ಯಾವುದೇ ಜಾತಿಯ ರಾಷ್ಟ್ರ, ರಾಜ್ಯ ಮಾಡೋದಕ್ಕೆ ನಮ್ಮ ಪಕ್ಷ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ, ಅದನ್ನು ಹೇಳಿನೂ ಇಲ್ಲ. ಕಾಂಗ್ರೆಸ್ ಮೇಲೆ ಆರಂಭದಿಂದಲೂ ಇರುವಂತಹ ಒಂದು ಆರೋಪ, ನೀವು ಜಾತ್ಯತೀತತೆ ಅಂದ್ರೆ ಮುಸ್ಲಿಂ ತುಷ್ಟೀಕರಣ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೀರಿ ಅಂತ. ಅವ್ರನ್ನ ಸಮಾಧಾನ ಮಾಡ್ಕೊಂಡಿದ್ರೆ ನಾವು ಜಾತ್ಯತೀತರಾಗಿರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಡ್ಕೊಂಡು ಹೋಗ್ತಾ ಇದೆ. ಇತ್ತೀಚೆಗೆ ವಕ್ಫ್ ನೋಡಿದ್ರಿ, ನೆನ್ನೆ ಬರಬೇಕಾಗಿತ್ತು ಒಂದು 3 ಇಶ್ಯೂಗಳು, ಮತ್ತ್ಯಾಕೆ ವಿವಾದ ಅನ್ನೋ ಕಾರಣಕ್ಕೆ ಮುಂದಾಕಿದ್ರಂತೆ. 4% ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಅಂತೀರಿ. ಈ ರೀತಿ ಒಂದು ಕಾಂಗ್ರೆಸ್ಸಿನ ಚರಿಷ್ಮಾನೆ ಹಂಗಾಗ್ಬಿಟ್ಟಿದೆ. ಇವರೇನೇ ಇದ್ರು ಮುಸ್ಲಿಮರನ್ನ ಓಲೈಕೆ ಮಾಡ್ತಾರೆ ಅಂತ. ಹನುಮಂತನವರ ಈ ತುಷ್ಟೀಕರಣದ ಹೆಸರಿನಲ್ಲಿ ದ್ವೇಷ ರಾಜಕಾರಣ ಮಾಡೋರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮುಸ್ಲಿಮರಿಗೆ ತುಷ್ಟೀಕರಣ ಮಾಡಿದ್ದೇವೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಓಕೆ. ಬಡವರಿಗೆ ನ್ಯಾಯ ಕೊಡೋದು ಅಂತಂದರೆ ತುಷ್ಟೀಕರಣನ. ಆ 1 ಕೋಟಿಯೊಳಗೆ 20 ಲಕ್ಷ ಮುಸಲ್ಮಾನರು ಕುಟುಂಬಗಳು ಇರಬಹುದು. ಅವ್ರನ್ನ 20 ಲಕ್ಷ ಮುಸಲ್ಮಾನರನ್ನ ಬಡತನ ರೇಖೆಯಿಂದ ಮೇಲೆ ಎತ್ತಿದ್ರು ಅಂತೇಳಿ ಅದನ್ನ ಸಪರೇಟ್ ಆಗಿ ಹೇಳ್ಕೊತ ಹೋದ್ರೆ ಹೇಳಬಾರ್ದು ಸರ್, ಹೇಳಬಾರ್ದು. ಯೋಜನೆಗಳಿಗೆ ಹೇಳಬಾರ್ದು, ಹೇಳ್ಕೂಡ್ದು. ಅದು ನೀವಾಗ್ಲಿ ಬಿಜೆಪಿ ಅವರಾಗ್ಲಿ ಯಾರು ಈಗ ಅವ್ರೇನೋ ಶೌಚಾಲಯ ಕಟ್ಟಿಸ್ತಾರಪ್ಪ, ಹಿಂದೂಗಳಿಗಿಷ್ಟು ಮುಸ್ಲಿಮರಿಗಿಷ್ಟು ಒಂದು ಲೆಕ್ಕ ಹಾಕ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಅಥವಾ ರೈತರ ಅಕೌಂಟಿಗೆ ದುಡ್ಡು ಹಾಕ್ತಾರೆ, ಹಿಂದೂ ರೈತರಿಷ್ಟು ಮುಸ್ಲಿಂ ರೈತರಿಷ್ಟು ಅಂತ ಹೇಳೋದು ಅದಿಲ್ಲ. ಆದ್ರೆ ಮುಸ್ಲಿಂ ಸ್ಪೆಸಿಫಿಕ್ ಯೋಜನೆಗಳು ಅಂತ ಬಂದಾಗ, ಮುಸ್ಲಿಂ ಸ್ಪೆಸಿಫಿಕ್ ನಿರ್ಧಾರಗಳು, ಪಾಲಿಸಿಗಳು ಅಂತ ಬಂದಾಗ ಕಾಂಗ್ರೆಸ್ ಮೇಲೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಈಗ ವಕ್ಫ್ ಇಷ್ಟು ಗಲಾಟೆ ಆಗ್ತಾ ಇದೆ. 1995 PV ನರಸಿಂಹರಾಯರಿಗೆ ಏನು ಅವಶ್ಯಕತೆ ಇತ್ತು ವಕ್ಫ್ ಬೋರ್ಡ್ಗೆ ಅಷ್ಟೊಂದು ಅಧಿಕಾರ ಕೊಡುವಂಥದ್ದು? 2013ರಲ್ಲಿ ಮನಮೋಹನ್ ಸಿಂಗರಿಗೆ ಏನಿತ್ತು? ಆ ವಕ್ಫ್ ಬೋರ್ಡ್ಗೆ ಕೊಟ್ಟಂತ ಅಧಿಕಾರ ಈ ದೇಶದಲ್ಲಿ ಬೇರೆಯವರು ಯಾರಿಗಿದೆ? ಎಚ್ ಕೆ ಪಾಟೀಲ್ ಒಬ್ಬ ಕಾನೂನು ಸಚಿವರಾಗಿರೋದ್ರಿಂದ ಯು ಆರ್ ಕೇಪಬಲ್ ಪರ್ಸನ್ ಟು ಆನ್ಸರ್ ಇಟ್. ನಾನು ತಮಗೆ ಹೇಳ್ತೀನಿ, ನರಸಿಂಹರಾಯರ ಇದಕ್ಕೆ ಹೋಗೋದಿಲ್ಲ ನಾನೀಗ. ನಮ್ಮ ರಾಜ್ಯದ ಇದಕ್ಕೆ ಸೀಮಿತಗೊಳಿಸ್ಕೋತೀನಿ. 1974ರಲ್ಲಿ ಏನು ಗೆಜೆಟ್ ನೋಟಿಫಿಕೇಶನ್ ಅದು, 1979ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಅದು. ಅದಾದಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರಗಳು ಬಂದು ನಾವು ತುಷ್ಟೀಕರಣ ಮಾಡ್ತೀವಿ, ಮುಸಲ್ಮಾನರ ಪರವಾಗಿ ನಿರ್ಣಯ ತಗೋತೀವಿ ಅಂಥೇಳಿ ನಮ್ಮನ್ನೇನು ಟೀಕೆ ಮಾಡ್ತಾಯಿದ್ರಲ್ಲ. ನಾವು ಆ ಗೆಜೆಟ್ ನೋಟಿಫಿಕೇಶನ್ ಮೇಲೆ ಏನು ಕ್ರಮ ತಗೊಂಡಿದ್ವಿ ಹೇಳ್ರಿ? 2019ರಲ್ಲಿ BJP ಸರ್ಕಾರ ಬಂದಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದೊಳಗೆ ಆ ಗೆಜೆಟ್ ಪ್ರಕಾರ ನೀವು ನೋಟಿಸ್ ಕೊಡ್ರಿ, ನೀವು ಅದನ್ನ RTC ಒಳಗೆ ದಾಖಲಿಸ್ರಿ ಅಂತ ಹೇಳಿದವರು ನಾಮ BJP ಅವರ. ನಮಸ್ಕಾರ, ಸಂತೋಷ್ ರೆಡ್ಡಿ ಅಂತ, ಬಿಜೆಪಿಯಿಂದ. ಹಲೋ ಸಂತೋಷ್. ತಾವು ಹಿರಿಯ ನಾಯಕರಿದ್ದೀರಿ, ಉತ್ತರ ಕರ್ನಾಟಕ ಭಾಗದ ಮುತ್ಸದ್ದಿಗಳಿದ್ದೀರಿ. ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ಅವ್ರನ್ನ ಹಿಂದೂಗಳ ವಿರುದ್ಧ ಮತ್ತು ಎಲ್ಲ ನಾಯಕರ ವಿರುದ್ಧ ಅತಿರೇಕದ ಹೇಳಿಕೆಗಳನ್ನು ಮಾಡಲು ನಿಮ್ಮ ಸಿದ್ದರಾಮಯ್ಯನವರೇ ಬಿಟ್ಟಿದ್ದಾರಾ, ಅಥವಾ ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ಅವರಿಗೆ ಕಡಿವಾಣ ಇಲ್ವಾ? ಬಾಯಿ ಬಂದಂಗೆ ಮಾತಾಡ್ತಾರೆ. ಇವತ್ತು 3 ಕ್ಷೇತ್ರಗಳಲ್ಲಿ
ಅವರ ಹೇಳಿಕೆಗಳಿಂದ ನಿಮ್ಗೆ ಕಾಂಗ್ರೆಸ್ಗೆ ಎಷ್ಟು ಎಫೆಕ್ಟ್ ಆಗಿದೆ? ಯಾಕಂದ್ರೆ ಅವರು ಬಾಯಿ ಬಂದಂಗೆ ಇವತ್ತು ಎಲ್ಲ ಕಡೆ 3 ಕ್ಷೇತ್ರದಲ್ಲೂ ಇವತ್ತು ಚನ್ನಪಟ್ಟಣದಲ್ಲೂ ಸಾಕಷ್ಟು ಅತಿರೇಕದ ಹೇಳಿಕೆ ಕೊಟ್ಟರು. ಇಡೀ ಮುಸ್ಲಿಂ ಸಮಾಜ ಇವತ್ತು ₹1 ಹಾಕಿ ಇಲ್ಲ ದೇಣಿಗೆ ಎತ್ತಿ ಇವರು ಕುಮಾರಸ್ವಾಮಿ ಅವ್ರನ್ನ ಕೊಂಡ್ಕೊಂತೀವಿ ಅನ್ನೋ ಮಾತನ್ನ ಮಾತಾಡಿದ್ರು. ಸಿದ್ದರಾಮಯ್ಯವರು ಬಿಟ್ಟಿದಾರ ಜಮೀರ್ ಅಹಮದ್ ಅವ್ರನ್ನ ಈ ತರ ಹೇಳಿಕೆ ಕೊಡಕ್ಕೆ? ನಿಮ್ಮ ಒಂದನೇದ್ದು ನಿಮ್ಮ ಕಳಕಳಿಯನ್ನು ನಾನು ಮೆಚ್ಕೋತೇನೆ. ಅಲ್ಲ ವಿಪಕ್ಷವಾದರೂ ನಿಮ್ಮ ಮೇಲೆ ಅಷ್ಟೇ ಕಳೆ ಇದೆ. ಆ ಪ್ರೀತಿಗೆ ನಿಮಗೆ ಧನ್ಯವಾದಗಳು. ಎರಡನೇದ್ದು, ನನಗೆ ಒಂದು ಹೇಳ್ರಿ, ನೀವು ಪ್ರಾಮಾಣಿಕವಾಗಿ ಹೋಲಿಕೆ ಮಾಡಿ ನೋಡ್ಕೊಡ್ರಿ. ನಿಮ್ಮ ಪಕ್ಷದೊಳಗೆ ನಮ್ಮ ರೇಣುಕಾರಾಧ್ಯರಲ್ಲ, ರೇಣುಕಾಚಾರ್ಯ ಅವರು, ಯತ್ನಾಳ್ರು, ಅವರೇ ಹೇಳಿದ್ರು ನೋಡ್ರಿ, ಯತ್ನಾಳ್ ಅವರು, ಅಲ್ಲಿ ನೀವು ಮರ್ತಿರ್ತೀರಿ ಅಂತ. ಇವರೆಲ್ಲ ಏನು ಮಾತಾಡ್ತಾರಲ್ಲ, ಅದನ್ನು ನೀವು ಇವ್ರು ಕೂಡ ಕಂಪೇರ್ ಮಾಡ್ತೀರ? ಅಲ್ಲ, ಅವರು ಮಾತಿನ ಶೈಲಿ ನಾನು ಹೆಚ್ಚು ಅವಲೋಕನೆ ಮಾಡೋಕ್ಕೆ ಹೋಗಲ್ಲ. ಆದರೆ ಹಿಂದೂಗಳ ವಿರುದ್ಧ ಹೇಳ್ತಾ ಇದ್ದಾರೆ ಅಂತೇಳಿ ಹೇಳುವಂಥದ್ದೇನಿದೆ ಅದು ಅಪಪ್ರಚಾರ. ಅವ್ರ ಶೈಲಿ ಸ್ವಲ್ಪ ಅಗ್ರೆಸಿವ್ ಇರ್ಬೋದು. ಈಗ ನೀವು ಮಾತನಾಡುವಾಗ ಎದ್ದು ಬರ್ತೀರಿ, ನನ್ನವ್ರ ಜೊತೆ ಮಾತಾಡ್ತೀರಿ, ನಾ ಕೂತಾವ ಎದ್ದು ಬರ್ದಂಗೆ ಮಾತಾಡ್ತೀನಿ. ಹಂಗೆ ಅವ್ರದ್ದು ಶೈಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದೇ ಹೊರತು ಹಿಂದೂಗಳ ವಿರುದ್ಧ ಜಮೀರ್ ಅಹಮದ್ ಮಾತಾಡಿಲ್ಲ. ಅಲ್ಲ, ಅವರು ಬಿಜೆಪಿ ಅವ್ರು ನೋಡೋ ರೀತಿ ಅದು, ಅದ್ರ ಬಗ್ಗೆ ಏನು ಅಂದ್ರೆ ದಟ್ ಈಸ್ ಹೌ ದೇ ಸಿ. ಬಟ್ ನಾವು ಪತ್ರಕರ್ತರಾದಂಥವರು, ಸ್ಟೇಟ್ ಪೊಲಿಟಿಕ್ಸ್ ನಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡವರು, ಜಮೀರ್ ಅಹಮದ್ರ ಹೇಳಿಕೆಯನ್ನ, ಜಮೀರ್ ಅಹಮದ್ರು ಸಿದ್ದರಾಮಯ್ಯ ಬಣದ ಜೊತೆಗೆ ಆತ್ಮೀಯರು ಚನ್ನಪಟ್ಟಣಕ್ಕೆ ಬಂದು ಹಿಂಗೆ ಮಾತಾಡ್ತಾರೆ ಅಂದ್ರೆ ಇದು ಡಿ ಕೆ ಶಿವಕುಮಾರ್ ಹೊಡೆತ ಕೊಡೋದಕ್ಕೆ ಅನ್ನೋ ತರ ನಾವು ನೋಡ್ತೀವಿ ಪತ್ರಕರ್ತರಾದಂಥ. ಚನ್ನಪಟ್ಟಣದ ಮತ್ತೊಂದು ಬೇರೆ ವಿಚಾರ, ಅದೀಗಾಗಲೇ ಅಲ್ಲ, ಅದು ಬೇರೆ ವಿಚಾರ. ನಾನು ಚನ್ನಪಟ್ಟಣದ ಬಗ್ಗೆ ಮಾತಾಡಕ್ ಹೊರಟಿರ್ಲಿಲ್ಲ, ಬಣದ ಬಗ್ಗೆ ಮಾತಾಡಕ್ ಹೊರಟಿದ್ದೆ. ಎಚ್ ಕೆ ಪಾಟೀಲ್, ಸಿದ್ದರಾಮಯ್ಯನವರ ಬಣ. ಯಾಕಂದ್ರೆ ಇವೆಲ್ಲ ಕೆಲವು ವಿಷಯಗಳಿರ್ತಾವಲ್ರಿ, ಅವರು ಯಾವಾಗಲೂ ಕೂಡಿದ್ದವರು ಏನೇನೋ ಮಾತಾಡ್ಕೊಂತಾರೆ. ಅವರೇ ಹೇಳುವಂಗೆ ಅವ್ರು ನನಗೆ ಹಿಂಗೆ ಬೈತಿದ್ರು, ನಾ ಅವ್ರಿಗೆ ಹಿಂಗೆ ಬೈತಿದ್ದೆ, ಇದೆಲ್ಲ ಸಾಮಾನ್ಯವಾಗಿದ್ದಾಗ ಅದು ಕ್ಷಮೆಯಾಚನೆ ಮೂಲಕ ಆ ವಿಷಯ ಅಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಆಮೇಲೆ ನೀವು ಅಲ್ಲ, ನಾನು ಆ ವಿಷಯಕ್ಕೆ ಹೋಗ್ತಾನೆ ಇಲ್ಲ, ನಾನು ಬರ್ತಾ ಇದ್ದು ಬಣದ ವಿಷಯಕ್ಕೆ. ನೀವು ಯಾವ ಬಣ ಅಂತ? ನಾ ಯಾವ ಬಣ? ಕಾಂಗ್ರೆಸ್ ಬಣ. ನಾವು ಈ ಸ್ಪಷ್ಟವಾಗಿ ಬೈಫರ್ಕೇಟ್ ಆಗಿರೋದಂತೂ ಸತ್ಯ. ಇಲ್ಲ, ಕಾಂಗ್ರೆಸ್ನಲ್ಲಿ ಬಣ ಇಲ್ಲ. ಒಂದು ನಾನು ನಿಮಗೆ ಸ್ಪಷ್ಟ ಮಾಡಿಬಿಡ್ತೇನೆ, ಭಾಳ ಜನ ಆ ಬಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ನೀವು ಈಗ ಎಲ್ಲ ಗಲಾಟೆಗಳು ನಡ್ಕೊಂಡು ಬಂದ್ವಲ್ಲ, ನೀವು ನೋಡಿದ್ರಿ, ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿದ್ರಿ, ನೀತಿಯನ್ನು ನೋಡಿದ್ರಿ, ಅವರ ಪ್ರಯತ್ನಗಳನ್ನು ಕೇಳಿದ್ರಿ, ಹೋರಾಟವನ್ನು ನೋಡಿದ್ರಿ. ನಿಮಗೇನಾದರೂ ಬಣ ಅನ್ನಿಸ್ತಾ? ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ, ನಾವೆಲ್ಲ ಹಲವಾರು ಸಂದರ್ಭದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ತಾಳ್ತಿರ್ತೀವಿ, ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿರ್ತೀವಿ. ನಮ್ಮನ್ನೇನಾದರೂ ಬಣದವ್ರು ಅಂತ ತಿಳ್ಕೊಂಡ್ರ? ನಮ್ಮ ಪಕ್ಷದಲ್ಲಿ ಹೇಳಿರ್ಬೋದು ಕೆಲವರು, ಇದು ಹಿಂಗಾಗಬೇಕಾಗಿತ್ತು ಅಂತ ಹೇಳ್ಬೋದು, ಸರಿ ಇಲ್ಲ ಅಂತ ಹೇಳ್ಬೋದು. ಆದರೆ ಬಣಗಳು ಅಂತ ನೋಡಿದ್ರ ಇಷ್ಟೆಲ್ಲ ಗಲಾಟೆ ಬಿಜೆಪಿ ಅವರು ಮಾಡುವಾಗ, ಕಾಂಗ್ರೆಸ್ನಲ್ಲಿರೋದು 2 ಬಣ ಅಲ್ಲ, 3 ಬಣ. ಒಂದು ಸಿದ್ದರಾಮಯ್ಯನವರ ಬಣ, ಇನ್ನೊಂದು ಡಿ ಕೆ ಶಿವಕುಮಾರ್ ಬಣ, ಮತ್ತೊಂದು ಹೈಕಮಾಂಡ್ ಬಣ ಇದೆ ಸರ್. ಪಾರ್ಟಿ ಇಸ್ ದ ಸುಪ್ರೀಂ. ಪಕ್ಷಕ್ಕೆ ಮುಜುಗರ ಆಗುವಂಥದ್ದು ನಾವೇನು ಮಾಡೋದಿಲ್ಲ, ಪಕ್ಷದ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ. ಹೈಕಮಾಂಡ್ ಬಣ ಏನಿದೆ ಆ ಬಣ ಮಾತ್ರ ಇದೆ. ಈಗ ಆಸ್ ಆಫ್ ಟುಡೇ ಬಣಗಳು ಇಲ್ಲ, ನಮ್ಮ ಕಾಂಗ್ರೆಸ್ನಲ್ಲಿ ಬಣ ಇಲ್ಲ. ಎಚ್ ಕೆ ಪಾಟೀಲ್ರೆ, ಮುಖ್ಯಮಂತ್ರಿ ಬದಲಾವಣೆ ಏನು ಪಕ್ಷದೊಳಗೆ ಆಗಿರುವಂತಹ ಚರ್ಚೆ? ಇನ್ನು 3.5 ವರ್ಷದ ಕಾಂಗ್ರೆಸ್ ಸರ್ಕಾರದ ಅವಧಿ ಸಿದ್ದರಾಮಯ್ಯನವರೇ ಮುಂದುವರಿತಾರ? ಅದೇನೋ 2.5 ವರ್ಷ ಅಂತ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತಾರೆ, 3 ವರ್ಷ 2 ವರ್ಷ ಅಂತಾರೆ. ನೋಡ್ರಿ ಹನುಮಕ್ನವ್ರೆ, ನೀವು ರಾಜಕಾರಣವನ್ನು ಸುಮಾರು 40 ವರ್ಷ ನೋಡಿದಿರಿ. ಈಗ ನಮ್ಮ ಪಕ್ಷದ ವಿಷಯದೊಳಗೆ 3 ಮಂದಿ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಸ್ವತಃ ಹೇಳಿದ್ದಾರೆ, ಶಿವಕುಮಾರ್ ಅವರು ಸ್ವತಃ ಹೇಳಿದ್ದಾರೆ. ಇವರು 3 ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್
ಟು ಟೆಲ್ ಅಬೌಟ್ ಚೀಫ್ ಮಿನಿಸ್ಟರ್ ಪೋಸ್ಟ್. ಓಕೆ. ಖರ್ಗೆ ಅವರು ಯಾವ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ನಾ ಇರ್ತೀನಿ ಅಂತ ಹೇಳಿದ್ದಾರೆ. ಶಿವಕುಮಾರ್ ಅವರು ಬದಲಾವಣೆ ಪ್ರಶ್ನೆನೇ ಇಲ್ಲ, ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಅವರು ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಪ್ರಶ್ನೆ ಎಲ್ಲಿ ಬಂತು? ಯಾರು ಕ್ಲೇಮ್ ಮಾಡಬೇಕು? ಇದು ಶಿವಕುಮಾರ್ ಶುಡ್ ಕ್ಲೇಮ್ ಆರ್ ಸಿದ್ದರಾಮಯ್ಯ ಶುಡ್ ಸೇ ಸಮಥಿಂಗ್ ಆರ್ ಎಲ್ಲ ಅವ್ರ ಕೈಲೇ ಇದೆ ಅನ್ನೋ ತರ ಮಾತಾಡ್ತಿದ್ದೀರಿ ಸರ್. ಪ್ರೆಸಿಡೆಂಟ್ ಶುಡ್ ಎಲ್ಲ ಅವ್ರ ಕೈಲೇ ಇದೆ ಅನ್ನೋ ತರ ಮಾತಾಡ್ತಿದ್ದೀರಿ. ಈ ಮೂಡ ಕೇಸ್ನಲ್ಲಿ ಇಡಿ ಒಂದೊಂದೇ ಹೆಜ್ಜೆ ಮುಖ್ಯಮಂತ್ರಿಗಳಿಗೆ ಹತ್ರ ಬರ್ತಾ ಇದೆ ನೋಡಿ. ಅವ್ರು ಮುಖ್ಯಮಂತ್ರಿಗಳ ಆಪ್ತರ ಎಲ್ಲರನ್ನೂ ಕವರ್ ಅಪ್ ಮಾಡಿದ್ರು. ಅವರು ನೆಕ್ಸ್ಟ್ ನೋಟಿಸ್ ಕೊಟ್ಟು ವಿಚಾರಣೆ ಕರೆದು ಒಂದಾದ್ರೆ ಸಹಜವಾಗಿ ಆ ಪ್ರಶ್ನೆ ಬರುತ್ತಲ್ಲ ಪಕ್ಷದಲ್ಲಿ. ನಾನು ತಮಗೆ ಕೇಳ್ತೀನಿ, ಓಕೆ, ಈ ಸಿದ್ದರಾಮಯ್ಯನವರ 14 ಸೈಟ್ದ ಪ್ರಚಾರ ಅಪಪ್ರಚಾರ ಏನು ಮಾಡ್ತಾ ಇದ್ದಾರಲ್ಲ, ನಾನು ಒಂದು ಸ್ವಲ್ಪ ಈ ಸ್ಕೋಪ್ ಬಿಟ್ಟು ಹೊರಗೆ ಬರ್ತೀನಿ ಪ್ಲೀಸ್. ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಕಾನೂನು ಬಾಹಿರವಾಗಿರ್ತಕ್ಕಂಥ ಹಣ ಸಂಗ್ರಹಣೆ ಯಾವ್ದು ಹೇಳಿ? ನಾ ಹೇಳಿದ್ದಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ್ದು. 16,000 ಕೋಟಿ ರೂಪಾಯಿ BJPಯವರು ಇಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ತೊಗೊಂಡಿದ್ದು ನಥಿಂಗ್ ಬಟ್ ಎ ಸ್ಕ್ಯಾಮ್ ಅಂಥೇಳಿ ಹೇಳಿದರು. ಆ 16,000 ಕೋಟಿ ರೂಪಾಯಿಯ ಆ ಸ್ಕ್ಯಾಮ್ ಏನಿದೆ ಅದನ್ನು ಒಂದು ಕಡೆ ಇಡ್ರಿ, ಅದಕ್ಕೆ ದೊರೆತಂಥ ಪ್ರಚಾರ, ಅದ್ರ ಬಗ್ಗೆ ಆಗಿರ್ತಕ್ಕಂಥ ಅವಲೋಕನೆ ಅವುಗಳನ್ನು ನೋಡ್ರಿ. ಈ 14 ಸೈಟ್ ವಿಚಾರದೊಳಗೆ ಸಿದ್ದರಾಮಯ್ಯನವರು ಈಗ ಅವನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು, ಅವನ್ನ ಸರೆಂಡರ್ ಮಾಡಿದ್ರು ಅವ್ರ ಮನೆಯವರು. ಸಿದ್ದರಾಮಯ್ಯನವರು 14 ಸೈಟ್ ಕೊಡು ಅಂತೇಳಿ ಆದೇಶ ಮಾಡಿದ್ರ, ಮೌಖಿಕ ಆದೇಶ ಮಾಡಿದ್ರ, ಲಿಖಿತ ಆದೇಶ ಮಾಡಿದ್ರ, ಏನು ಮಾಡಿದ್ರು ಅಂತೇಳಿ ಸಿದ್ದರಾಮಯ್ಯನವ್ರ ಮೇಲೆ ನೀವು ಹರಿಯಾಯ್ತಾ ಇದ್ದೀರಿ? ಓಕೆ, ತಾವು ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ರೇ, ನಮಗೇನು ಬಿಡಿಸಿ ಹೇಳಬೇಕಾಗಿಲ್ಲ. ಕ್ರಿಮಿನಲ್ ಲಾನಲ್ಲಿ ಕಂಪೇರ್ ಮಾಡೋದಕ್ಕೆ ಬರೋದಿಲ್ಲ. ನಾ ಯಾವಾಗಲೂ ಉದಾಹರಣೆ ಕೊಡ್ತಿರ್ತೀನಿ. ನಮ್ಮಲ್ಲಿ ನಿಮಗೂ ಗೊತ್ತಿರ್ತಾನೆ, ಶಿಗ್ಲಿ ಬಶ ಅಂತ ಒಬ್ಬ ಕಳ್ಳಿದ್ದಾನೆ. ಅವನ ಪೊಲೀಸರು ಕರ್ಕೊಂಡೋಗಿ ಕಟಕಟೆಯಲ್ಲಿ ನಿಲ್ಲಿಸಿದಾಗಲೆಲ್ಲ ಮುಂಚೆ ಹೇಳ್ತಿದ್ದಂತವ್ನು, ನನ್ನೇನು ಹಿಡಿತೀರಿ, ಫಸ್ಟ್ ವೀರಪ್ಪನ ಹಿಡೀರಿ ಅಂತಿದ್ದಂತವ್ನು. ಅವನು ಅಷ್ಟು ದೊಡ್ಡ ಕಳ್ಳ ಇದ್ದಾನೆ, ನನ್ನನ್ನೇ ಯಾಕೆ ಹಿಡ್ಕೊಂಬಂದಿದ್ದೀರಿ ಅಂತ. ಮೊನ್ನೆ ಯಾರೋ ಈ ಹೆಲ್ಮೆಟ್ ಹಾಕ್ಕೊಂಡು ಹೋಗದೇ ಇದ್ದವ್ರನ್ನ, ಬೈಕ್ನವ್ರನ್ನ ತಡೆದು ನಿಲ್ಲಿಸಿದ್ರೆ ಅವನಂದಂತ ಫಸ್ಟ್ ವಿಜಯ್ ಮಲ್ಯನ ಹಿಡ್ಕೊಂಬರ್ರಿ, ನನ್ನೇನು ಹಿಡಿತೀರಿ ಅಂತ. ಆ ವಾದ ನಿಂತ್ಕೊಂಡು ಮಾಡೋದಕ್ಕೆ ವಾದ ಚೆನ್ನಾಗಿದೆ ಸರ್, ಬಟ್ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕಾನೂನು ಕ್ರಿಮಿನಲ್ ಲಾನಲ್ಲಿ ಅದನ್ನು ಕಂಪೇರ್ ಮಾಡೋದಿಲ್ಲ, ಅದಷ್ಟು ದೊಡ್ಡದು ಇದು ಚಿಕ್ಕದು ಅಂತ. ಇನ್ನೊಂದು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಹೇಳಿದ್ರಿ. ಎಲೆಕ್ಟೋರಲ್ ಬಾಂಡ್ ವಿಷಯದಲ್ಲಿ ಇಷ್ಟು ಕಟ್ಟುನಿಟ್ಟಾಗಿ, ಇಷ್ಟು ಖಡಕ್ಕಾಗಿ ಅಲ್ಲಿ ಕೂತ್ಕೊಂಡು ಒಬ್ಬ ಕಮ್ಯುನಿಸ್ಟ್ ಪಕ್ಷದ ನಾಯಕ ಮಾತನಾಡಿದ್ರೆ ಐ ಟೇಕ್ ಇಟ್ ಕಂಪ್ಲೀಟ್ಲಿ. ಯಾಕಂದರೆ ಕಮ್ಯುನಿಸ್ಟ್ ಪಾರ್ಟಿ ವೆನ್ ಎಲೆಕ್ಷನ್ ಬಾಂಡ್ ಸ್ಟಾರ್ಟೆಡ್ ದೇ ಸೆಡ್ ಈ ಮಾರ್ಗದ ಮೂಲಕ ನಮಗೆ 1 ರೂಪಾಯಿನೂ ಬೇಡ ಅಂತ ಹೇಳಿದ್ರು ಅವರು. ನಿಮ್ಮ ಪಕ್ಷ 2,000 ಕೋಟಿ ತಗೊಂಡಿದೆ ಅದರಲ್ಲಿ. ನಿಜ, 2,000 ಕೋಟಿ ತೊಗೊಂಡಿದ್ದೀವಿ. ಆದರೆ ಇಡಿನ ಅವ್ರ ಮನೆಗೆ ಕಳಿಸಿ ಅವ್ರ ಕಡೆಯಿಂದ 1,000 ಕೋಟಿ ತಗೊಂಡು ಅದನ್ನು ನಮ್ಮ 16,000 ಅಕೌಂಟಿಗೆ ಬಂದಿದ್ದಲ್ಲ ಅದು. ತಾವು ದಯಮಾಡಿ ಡಿಸ್ಟಿಂಗ್ವಿಷ್ ಮಾಡ್ಕೋಬೇಕು ನೀವು. ಕಾಂಗ್ರೆಸ್ಸಿಗೆ ಬಂದಿರತಕ್ಕಂಥ ಹಣ ಏನಿದೆ ಅದು ಒತ್ತಾಯದ ಮೇಲೆ ಬಂದಿರತಕ್ಕಂಥ ಹಣ ಅಲ್ಲ. ಇಲ್ಲಿ ಹಲವಾರು ವಿಷಯಗಳನ್ನು ED ಮುಖಾಂತರ, IT ಮುಖಾಂತರ, CBI ಮುಖಾಂತರ ಆ ಕೇಸ್ಗಳನ್ನು ಫೈಲ್ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಹಣ ಅಲ್ಲಿ ಜಮಾ ಆಗಿ, ಆ ಕಾರಣಕ್ಕೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾರ್ಯಾರಿಂದ ಬಂತು ಹಣ ಅನ್ನೋದನ್ನು ಕೊಡೋದಕ್ಕೆ ಭಾರಿ ಹಿಂದೆ ನೋಡಿದರು. ಎಸ್, ಸುಪ್ರೀಂ ಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ದೊಡ್ಡ ಚಾಟಿ ಏಟ್ನಿಂದ ಅವರು ಅಂತಿಮವಾಗಿ ಅದನ್ನೆಲ್ಲ ಡೀಟೇಲ್ಸ್ ಕೊಟ್ಟರು. ಆ ರೀತಿ ಮ್ಯಾನಿಪುಲೇಟ್ ಮಾಡಿ ಏನು ಬಂತಲ್ಲ ಹಣ, ಅದರ ಬಗ್ಗೆ ತಕರಾರು ಎಲ್ಲರದು. ಸುಪ್ರೀಂ ಕೋರ್ಟಿಂದು ತಕರಾರು ಅದನ್ನೇ, ನಮ್ಮ ತಕರಾರು ಅದನ್ನೇ. ದುರ್ದೈವ ಅಂದರೆ ಅದನ್ನು ಮುಂದೆ ತೆಗೆದುಕೊಂಡು ಹೋಗಲಿಲ್ಲ. ಇಲೆಕ್ಷನ್ ಕಮಿಷನ್ನು ತೆಗೆದುಕೊಂಡು ಹೋಗಲಿಲ್ಲ, ಅಥವಾ ಸುಪ್ರೀಂ ಕೋರ್ಟ್ನವರು ತೆಗೆದುಕೊಂಡು ಹೋಗಲಿಲ್ಲ. ಎಲೆಕ್ಟ್ರಲ್ ಬಾಂಡ್ಗಳ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟು ಅಂತೀರಿ. ಸಿದ್ದರಾಮಯ್ಯನವರ ಮೂಡ 14 ಸೈಟ್ಗಳ ವಿಷಯದಲ್ಲಿ ಹೈಕೋರ್ಟಿನ ಜಡ್ಜ್ಮೆಂಟ್ ಇದೆ. ಹೈಕೋರ್ಟ್ ವಾಸ್ ವೆರಿ ಸ್ಟ್ರಾಂಗ್ ಸರ್. 197 ಪುಟಗಳ ನಾಗಪ್ರಸನ್ನರ ಪೀಠ ಕೊಟ್ಟಂತಹ ಜಡ್ಜ್ಮೆಂಟು ನಿಮ್ಮ ಅಷ್ಟು ಪ್ರಶ್ನೆಗಳಿಗೆ, ಏನು ಸಿದ್ದರಾಮಯ್ಯನವರು ಸೈನ್ ಹಾಕಿದ್ರಾ, ಯಾರ ಸರ್ಕಾರ ಇತ್ತು, ಎಲ್ಲ ಪ್ರಶ್ನೆಗಳಿಗೂ ಆ ಜಡ್ಜ್ಮೆಂಟ್ನಲ್ಲಿ ಉತ್ತರ ಇದೆ. ನೀವು ಆಗಲೇ ಒಂದು ಹೇಳಿದ್ರಿ, ಕ್ರಿಮಿನಲ್ ಲಾ ಎಸ್ ಹೇಗೆ ಆ ವೀರಪ್ಪನನ್ನು ಹಿಡ್ಕೊಂಬರ್ರಿ ಅಂತ ಹೇಳಿದ್ರು ಅವರು. ನಿಜ, ಯಾರು ತಪ್ಪು ಮಾಡಿರ್ತಾರೆ
ಅವ್ರನ್ನ ಅಷ್ಟನ್ನ ನಾವು ಗುರಿ ಮಾಡಿರ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದರು ಅಂತ ಇನ್ನೂ ಹೈಕೋರ್ಟ್ನವರು ಹೇಳಿಲ್ಲ, ಸಣ್ಣ ಕೋರ್ಟ್ನವರು ಹೇಳಿಲ್ಲ, ಇನ್ವೆಸ್ಟಿಗೇಷನ್ ಅಥಾರಿಟಿನೂ ಹೇಳಿಲ್ಲ, ಅಥವಾ ಕಂಪ್ಲೇನೆಂಟ್ನು ಇಂಡೈರೆಕ್ಟ್ ಹೇಳಿರ್ಬೋದು, ಆದರೆ ಡೈರೆಕ್ಟ್ ಹೇಳಿಲ್ಲ. ಸಿದ್ದರಾಮಯ್ಯನವರು, ನಾನು ನಿಮಗೆ 17A ಬಗ್ಗೆ ನಾನು ನಿಮಗೆ ಹೇಳೋದಾದರೆ ಇಷ್ಟು ಹೇಳ್ತೀನಿ. If anybody who is a public servant, if he has exercised his authority to take decision in writing or orally, then he becomes liable. Yes. Tell me one instance where Mr. Siddaramaiah has in written or orally or by policy decision he has caused for sanction of these 14 sites. ಓಕೆ, ನೋವೇರ್ Nowhere. ನೋವೇರ್. ಆದರೆ ಎಚ್ ಕೆ ಪಾಟೀಲ್ರೆ, ಇದೇ ವಾದವನ್ನ ಮಾಡೋದಕ್ಕೆ ಸ್ಪೆಷಲ್ ಫ್ಲೈಟ್ನಲ್ಲಿ ದಿಲ್ಲಿಯಿಂದ ಅಭಿಷೇಕ್ ಮನು ಸಿಂಘ್ವಿ ಬಂದರು. ಇದೇ ವಾದ ಅವ್ರು ಮಾಡಿದ್ದು. ಐ ರಿಮೆಂಬರ್ ದ ಸೆಂಟೆನ್ಸ್ ಆಲ್ಸೋ. ಸಿದ್ದರಾಮಯ್ಯ ವಾಸ್ ಸಿಟ್ಟಿಂಗ್ 10 miles ಅವೇ ಫ್ರಮ್ ಆಲ್ ದೀಸ್ ಡೆವಲಪ್ಮೆಂಟ್ಸ್ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಕೋರ್ಟ್ ಕನ್ವಿನ್ಸ್ ಆಗಿಲ್ಲ ಸರ್ ಆ ವಾದದಿಂದ. Court convince ಆಗಿಲ್ಲ, but what is the stage? Stage is just Under investigation. Just investigation. And you will know. And Mr. Siddaramaiah has rightly said, I will reply to these in the court of law. Let the investigation be over. Let there be a detailed discussion in court of law. Yes. And my Chief Minister, Honorable Siddaramaiah, will make his detailed statement, which will be of great convincing to people at large. Okay, You saw what happened. ಈ ನಮ್ಮ ಬೆಂಗಳೂರಿಂದ ಮೈಸೂರವರೆಗೆ ಪಾದಯಾತ್ರೆ ಒಂದಿಷ್ಟು ಮಂದಿ ಹೋದರು, ರ್ಯಾಲಿ ನಮ್ಮ ಪಾರ್ಟಿಯವರು ಮಾಡಿದ್ವಿ. ಅವಾಗ ಚರ್ಚೆಗಳಾದವಲ್ಲ, ಎರಡೂ ಕಡೆ ಚರ್ಚೆಗಳನ್ನು ಯಾರು ಕುಳಿತು ಕೇಳ್ತಿದ್ರು ಅವರು ಅಲ್ಟಿಮೇಟ್ಲಿ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಕನ್ವಿನ್ಸ್ ಆಗ್ತಿದ್ರು. ಓಕೆ, ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಕನ್ವಿನ್ಸ್ ಆಗ್ತಿದ್ರು. ದ್ಯಾಟ್ ಈಸ್ ದಿ ಸಕ್ಸಸ್ ಆಫ್ ಸಿದ್ದರಾಮಯ್ಯ. ನಾನು ನಿಮಗೆ ಒಂದೇ ಮಾತು ಕೇಳ್ತೀನಿ. ಈ 14 ಸೈಟಿನ ವಿಚಾರ, ನಾವು 14 ಸೈಟಿನ ಬಗ್ಗೆ ಚರ್ಚೆ ನಡೀತು, ಎಲ್ಲ ನಡೀತು. ಫೈನಲಿ ದಟ್ ಲೇಡಿ, ನಮ್ಮ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಯವರು, ಅವನ್ನ ಬೇಸರ ಬಂದು ಅವರು ರಿಟರ್ನ್ ಮಾಡಿಬಿಟ್ರು. ವಿರೋಧ ಪಕ್ಷದವರು ಏನು ಹೇಳಿದರು, ಇದನ್ನು ಮೊದಲೇಕ್ಕೆ ಮಾಡಿದ್ರೆ ಸರಿ ಇತ್ತು, ಈಗ ಮಾಡಿದ್ರಿ. ಅವಾಗ ಅಶೋಕ್ ಅವ್ರದ್ದೊಂದು ಇಶ್ಯೂ ಬಂತು. ಏನಂತ ಹೇಳಿದ್ರು ಅವಾಗ, ಅಂದರೆ ರಾಜಕೀಯ ಪಕ್ಷಗಳು ಏನು ನಿಲುವು ತೋತಾರೆ ಆ ನಿಲುವುಗಳನ್ನು ಸಮಾಜದಲ್ಲಿ ನಾವು ಸ್ಪಷ್ಟವಾಗಿ ಜೀವಂತ ಇಡಬೇಕು. ಆ ಜೀವಂತ ಇಡೋದ್ರ ಬದಲು ಅವ್ರು ಬೇರೆ ಬೇರೆ ನಿಲುವು ತಗೊಳ್ಕೊತ ಹೋಗ್ತಾರೆ. ಅದನ್ನು ರಾಜಕೀಯ ಹೋರಾಟಕ್ಕೆ ಬಳಕೆ ಮಾಡ್ಕೋತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡೋದಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ ಅಷ್ಟೇ, ಆದರೆ ಅದು ಯಶಸ್ವಿ ಆಗೋದಿಲ್ಲ. ಎಸ್, ನೀವು ಹೇಳಿದ ಒಂದು ವಿಷಯ ಕರೆಕ್ಟು. ಇನ್ನು ಯಾವ ಕೋರ್ಟ್ ಆಫ್ ಲಾನು ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿಲ್ಲ. ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ನಾನು ಐ ವಾಸ್ ಜಂಪಿಂಗ್ ದ ಗನ್ಸ್. ಇಡಿ ತನಿಖೆ ಗಂಭೀರ ಆದರೆ ನಿಮ್ಮ ಪಕ್ಷದೊಳಗೆ ಚರ್ಚೆ ಶುರುವಾಗುತ್ತೆ ಸರ್, ಮುಖ್ಯಮಂತ್ರಿ ಬದಲಾವಣೆದು. ಹಾಗೇ ಆಗುತ್ತದು. ಅಲ್ಲ, ಪ್ರಶ್ನೆನೇ ಬರಂಗಿಲ್ಲ. ಇಡಿ ತನಿಖೆ ಈಗಾಗಲೇ ಸಾಕಷ್ಟು ಮುಂದುವರೆದಿದೆ. ಓಕೆ, ಇಡಿ ತನಿಖೆ ಆಗಲಿ ಅಂತಲೇ ಅಂತಾರೆ. ಅವ್ರೇನು ಇಡಿ ತನಿಖೆಗೆ ಏನು ಬೇಜಾರು ಮಾಡ್ಕೊಂಡ್ರ? ಇವನ್ ಅವರ ಸ್ಟೇಟ್ ಲೋಕಾಯುಕ್ತ ತನಿಖೆ ಚುನಾವಣಾ ಕಾಲಕ್ಕೇನೆ, ಚುನಾವಣಾ ಭಾಷಣಗಳಿಗೆ ಅವ್ರು ಹೋಗಬೇಕು. ಅವ್ರನ್ನ 9ನೇ ತಾರೀಕು 10ನೇ ತಾರೀಕಿಗೂ ಇಲ್ಲಿ ಕರೆದ್ರಲ್ಲ. ಚೀಫ್ ಮಿನಿಸ್ಟರ್ ಕ್ಯಾನ್ಸಲ್ಡ್ ಈಸ್ ಎಲೆಕ್ಷನ್ ಕ್ಯಾಂಪೇನ್, ಕೇಮ್ ಅಟೆಂಡೆಡ್ ದಿ ಲೋಕಾಯುಕ್ತ ಪೊಲೀಸ್. ಅಂದರೆ ವಿ ಆರ್ ಕೋಆಪರೇಟಿಂಗ್, ಎನ್ಕ್ವೈರಿಗೆ ಕೋಆಪರೇಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ನೋಡಿದರೆ ಅವರ ಆ ನೈತಿಕ ಶಕ್ತಿ, ಮಾರಲ್ ಸ್ಟ್ರೆಂತ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ will finally prove to the world that he has not committed any mistake. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ
ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತೇನೆ. ಇವತ್ತಿನ ಅತಿಥಿ ಹಿರಿಯ ಕಾಂಗ್ರೆಸ್ ಮುಖಂಡರು, ಸಚಿವರು, ಕರ್ನಾಟಕ ಸರ್ಕಾರದ ಕಾನೂನು ಮಂತ್ರಿಗಳಾದ ಎಚ್.ಕೆ. ಪಾಟೀಲ್ರು. ಎಚ್.ಕೆ. ಪಾಟೀಲ್ರವರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ಗೌಡ ಅಂತೇಳಿ ಮಧುರ ವಿಧಾನಸಭಾ ಕ್ಷೇತ್ರದಿಂದ 23-24 ಬಜೆಟ್ ಪ್ರಕಾರ, ಕರ್ನಾಟಕ ಬಜೆಟ್ ಪ್ರಕಾರ ನೀವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಮ್ಮಿ ಮಾಡಿದಿರಿ. ಅಂದರೆ ಏನು ಅರ್ಥ ಅಲ್ಲಿಗೆ ಅಂತ, ನಾವು ಇವತ್ತು ಕೊಟ್ಟರೆ ಸಾಕು ಅನ್ನೋ ಥರ ಕಾಂಪೇರೇಟಿವ್ ಇದೆ. ಮುಂದೆ ಅಂದರೆ ಇನ್ನು 20 years 30 years ಏನಾಗಿರ್ಬೋದು ಅದನ್ನು ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ಥರನೇ ಈ ಸರಿ ಇದು ಎಕ್ಸ್ಪೆಂಡಿಚರ್ ಮಾಡಿದ್ದೀರಾ. ಈ ಕಂಪೇರೇಟಿವ್ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಇವಾಗ 2,000 ರೂಪಾಯಿ ಕೊಡ್ತಾ ಇರಲ್ಲ ಸರ್, ಇದು ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟಿಂದ 2,000 ಕೊಡ್ತಾ ಇದಿರಲ್ವಾ ಅದು. ಅಂದರೆ ಇವಾಗ APL ಕಾರ್ಡ್ ಇರೋರ್ಗೂ ಕೊಡುವಂಥದ್ದು ಏನು ಅವಶ್ಯಕತೆ ಇದೆ ಅದು. ಇವಾಗ 85% ಆಲ್ಮೋಸ್ಟ್ BPL ಕಾರ್ಡ್ ಬರುತ್ತೆ ಅಂದ್ಕೊಳ್ಳಿ. ಎಲ್ಲ ಲೇಡೀಸ್ಗೂ ನಾವು ಕೊಡ್ತೀವಿ ಅನ್ನೋದಾದ್ರೆ ಅಲ್ಲಿ ಕೂಲಿ ಕೆಲಸ ಮಾಡೋನ್ಗೂ BPL ಕಾರ್ಡ್ ಅವ್ರಿಗೆ ಒಂದೇ ಆಗುತ್ತೆ, ಮತ್ತೆ APL ಕಾರ್ಡ್ ಅವ್ರಿಗೆ ಒಂದೇ ಆಗುತ್ತೆ ಅಂತಂದ್ರೆ. ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ APL ಕಾರ್ಡ್ ಇಲ್ಲ APL ಕಾರ್ಡ್ ಇದೆ ಸರ್. ಇಲ್ಲ APL ಕಾರ್ಡ್ ಇದೆ. ಅಷ್ಟು ವುಮೆನ್, ಇಫ್ ಎ ವುಮೆನ್, ಒಂದು ಸಿಂಗಲ್ ವುಮೆನ್ ಇದ್ರೆ APL ಕಾರ್ಡ್ ಇದೆ ಸರ್. ಆದ್ರೆ ಗೌರ್ಮೆಂಟ್ ಕೆಲಸ ಇಲ್ಲ ಅಂದ್ರೆ ಮಾತ್ರ ಇಲ್ಲ, APL ಕಾರ್ಡು ಮೆನ್ಷನ್ ಇದೆ. ಗ್ಯಾರಂಟಿ ಕೊಟ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿಬಿಟ್ರಿ ಸರ್. ಒಂದು ಸಮಾಜದಲ್ಲಿ ಅಂದರೆ ಸಮೃದ್ಧಿಯನ್ನು ತರುವ ಮಾರ್ಗಗಳು ಅಂತ ನೋಡಿದಾಗ ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದು ಪ್ರೂವನ್ ಮಾರ್ಗ. ನೀವು 1 ಕೋಟಿ ರೂಪಾಯಿ ಕೊಟ್ಟು ಒಂದು ರಸ್ತೆಯನ್ನು ಮಾಡಿಸಿದ್ರೆ ಆ 1 ಕೋಟಿ ರೂಪಾಯಿ ಮಾಡಿದ ಖರ್ಚು ಕೆಲವು ತಿಂಗಳಲ್ಲಿ 2.5 ಕೋಟಿಯಾಗಿ ಪರಿವರ್ತಿತವಾಗುತ್ತೆ ಸಮಾಜದಲ್ಲಿ ಅನ್ನೋದೊಂದು ಏನು ಆರ್ಥಿಕ ತಜ್ಞರ ಲೆಕ್ಕಾಚಾರ. ಅದು ನೀವು ಅದ್ರ ಖರ್ಚು ಕಡಿಮೆ ಮಾಡಿಬಿಟ್ರಿ ಅಂತ ನೋಡಿ. ಈಗ ಈ ಆರ್ಥಿಕ ಕ್ಷೇತ್ರದೊಳಗೆ ನೋಡೋರ ದೃಷ್ಟಿ, ಈ ಪ್ರಜ್ವಲ್ ಗೌಡರು ಕೆಲವು ಪ್ರಶ್ನೆಗಳನ್ನು ಈಗೇನು ಕೇಳಿದರು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ ಅಥವಾ ಅದು ಸ್ಟ್ಯಾಗ್ನೆಂಟ್ ಆಗಿದೆ, ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಹೌದು, ಬಿಕಾಸ್ ಗ್ಯಾರಂಟಿ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ವಿ ಆರ್ ನಾಟ್ ಇನ್ವೆಸ್ಟಿಂಗ್ ಇನ್ ಪರ್ಮನೆಂಟ್ ಅಸೆಟ್. ಬಟ್ ಲೆಟ್ ಮೀ ಟೆಲ್ ಯು, ಇಟ್ ಈಸ್ ಇಂಪ್ರೂವ್ಮೆಂಟ್ ಆಫ್ ಎ ಹ್ಯೂಮನ್ ರಿಸೋರ್ಸ್. ಈಗ ಒಂದು ಕಾಲೇಜ್ ಕಟ್ತೀರಿ ನೀವು, ಆ ಕಾಲೇಜಿನಲ್ಲಿ ನಾವೇನು ಕಟ್ಟಡ ಕಟ್ತೀವಿ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೀವು ಆ ಕಾಲೇಜಿನಲ್ಲಿ ಕಲಿತೀರಿ, ನಿಮ್ಮನ್ನು ವೆಲ್ ಕ್ವಾಲಿಫೈಡ್ ಮಾಡಿ ಆ ಪ್ರಾಡಕ್ಟನ್ನು ಹೊರಗೆ ಕಳಿಸ್ತಾರೆ. ದ್ಯಾಟ್ ಈಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಬಟ್ ದ ರಿಯಾಲಿಟಿ ಈಸ್ ದೇರ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ ದ್ಯಾಟ್ ಬಾಡಿ. That is why the looking at things should change in this economic scenario. Look at the development. What is development? ನಾನೀಗ 5,000 ಕೋಟಿ ರೂಪಾಯಿ ಇನ್ನೂ ಹೆಚ್ಚು ಖರ್ಚು ಮಾಡಿ ಏರ್ಪೋರ್ಟನ್ನು ಇಂಪ್ರೂವ್ ಮಾಡ್ತೀನಿ. ಎಸ್, ಇಂಪ್ರೂವ್ಮೆಂಟ್ ಮಾಡ್ತೀವಿ, ಚೆನ್ನಾಗಿದೆ. ಆದರೆ ಅಲ್ಲಿನ 50 ಹಳ್ಳಿಯೊಳಗಿನ ಜನರ ಮುಖದೊಳಗೆ ನಗುನ ಇಲ್ಲ ಅಂದರೆ, ಅವ್ರ ಮಕ್ಕಳಿಗೆ ಒಂದು ಚಲೋ ಚಾಣಿಲ್ಲ, ಹಂಗಿಲ್ಲ, ಔಷಧಿ ತೊಗೊಳಕ್ಕೆ ರೊಕ್ಕಿಲ್ಲ, ಶಿಕ್ಷಣ ಫೀ ಕಟ್ಟೋದಕ್ಕೆ ದುಡ್ಡಿಲ್ಲ, ಅವ್ರಿಗೆ ಯಾವುದೂ ಒಂದು ಎಲ್ಲರೂ ಹೋಗಿ ಸಿನಿಮಾ ನೋಡಿ ಬರಬೇಕು ಅಂದ್ರೆ ಸಾಧ್ಯ ಇಲ್ಲ. ಆ ರೀತಿ ಆರ್ಥಿಕ ಸ್ಥಿತಿ ಇದ್ದರೆ ಅದು ಇರಲ್ಲ ಅದು. ಅದಕ್ಕೆ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ನೋಡೋ ದೃಷ್ಟಿನೂ ಬದಲೇ ಆಗಬೇಕು. ನಮ್ಮ ದೇಶದಲ್ಲಿ ನಾವು ಜನರನ್ನು ಹೆಚ್ಚು ಮಹತ್ವ ಕೊಟ್ಟು ನೋಡಬೇಕು. ನೋಡಿ, ನಾವೆಲ್ಲರೂ ಇಷ್ಟು ಮಾತಾಡ್ತೇವಲ್ಲ, ಕುದುರೆ ಮೇಲೆ ಏನು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಅದ್ರ ಗಿರ್ದ ನಾಟ್ ಇವನ್ 1/10 ಆಫ್ ದ್ಯಾಟ್ ವಿ ಸ್ಪೆಂಡ್ ಆನ್ ಒನ್ ಹೋಲ್ ಫ್ಯಾಮಿಲಿ. ದ್ಯಾಟ್ ಈಸ್ ವೈ ಎ ಸ್ಪೆಷಲ್ ಅಸಿಸ್ಟೆನ್ಸ್ ಇಸ್ ಗಿವನ್. ನಾವು ಈಗ ಭಾಳ ಜನ ಅದು ಮುಂದೆ ಪ್ರಶ್ನೆನೂ ಬರ್ಬೋದು, ನಾ ಈಗ ಹೇಳ್ಬಿಡ್ತೀನಿ, ಇವನ್ನ ಚೇಂಜ್ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ, ಕಡಿಮೆ ಮಾಡ್ತಾರೆ, ಬಂದ್ ಮಾಡ್ತಾರೆ, ಇವೆಲ್ಲ ಮಾತಿವೆ. ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರೆ, ನಿಲ್ಲಿಸ್ತಾರೆ, ಚುನಾವಣೆ ಆದ ಕೂಡಲೇ ನಿಲ್ಲಿಸ್ತಾರೆ, ಹೇಳ್ಕೊಂತ ಬಂದರು. ನಾವು ಕಾಂಗ್ರೆಸ್ನವರು ಈ ಗ್ಯಾರಂಟಿಗಳನ್ನ ನಿಲ್ಲಿಸೋದಲ್ಲ, ಇವನ್ನ ಶಕ್ತಿಯುತವಾಗಿ ಮಾಡ್ತೀವಿ. ಅಷ್ಟೇ ಅಲ್ಲ, ಇವುಗಳನ್ನು ಹಕ್ಕು ಸ್ವರೂಪದಲ್ಲಿ ಕಾನೂನಾತ್ಮಕ ಬಲ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮಸ್ತೆ ಸರ್, ಉಷಾ ಮೋಹನ್ ಅಂತ ಹೇಳಿ, ಆಮ್ ಆದ್ಮಿ ಪಕ್ಷದಿಂದ. ನಮ್ಮ ರಾಜ್ಯದ ರೈತರ ಮೇಲೆ, ಕನ್ನಡ ಪರ ಹೋರಾಟಗಾರರ ಮೇಲೆ, ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಅನೇಕ ಸುಳ್ಳು ಪ್ರಕರಣಗಳನ್ನು ದಾಖಲೆಗಳಾಗಿದ್ದಾವೆ. ಕಳೆದ 9 ವರ್ಷಗಳಲ್ಲಿ ಹೆಚ್ಚಿನ ಒಂದು ಹೋರಾಟಗಳನ್ನು ನಮ್ಮ ಪಕ್ಷ ಮಾಡ್ತಾನೆ ಬರ್ತಾ ಇದೆ.
ಮತ್ತೆ ವಿಶೇಷವಾಗಿ ರಸ್ತೆ ಗುಂಡಿಗಳ ವಿಚಾರದಲ್ಲಿ ನಾವು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ವಿ. ಅದರಲ್ಲೂ ಮಹಿಳೆಯರು, ಅದರಲ್ಲಿ ನಾವು ಮಹಿಳಾ ಕಾರ್ಯಕರ್ತರು ಅನೇಕರು ಭಾಗವಹಿಸಿದ್ವಿ. ನಮ್ಮ ಮೇಲೆ ಎಲ್ಲವೂ ಸಹ ಸುಳ್ಳು ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಯಾವುದೇ ರೀತಿ ನಾವು ಸಮಾಜಕ್ಕೆ ಕೆಟ್ಟದನ್ನ ಬಯಸಿಲ್ಲ ಅಥವಾ ಆಸ್ತಿಪಾಸ್ತಿಗಳಿಗೆ ನಷ್ಟಗಳನ್ನ ಮಾಡಿಲ್ಲ, ಮತ್ತೆ ಜನರಿಗೆ ತೊಂದರೆಗಳು ಮಾಡದೇ ಇರೋ ರೀತಿ ನಾವು ಹೋರಾಟಗಳನ್ನ ಮಾಡಿದ್ದೀವಿ. ಆದ್ರೆ ನೀವು ಕಳೆದ ವರ್ಷ ಹೇಳ್ತೀರಾ ಕೇಸುಗಳನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದಲೂ ಸಹ ನಾವು ನಿಮ್ಮ ಹತ್ರ ಮನವಿ ತಗೊಂಡ್ ಬರ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಕೋರ್ಟ್ಗಳಿಗೆ ಮಹಿಳೆಯರು ಅಲಿತಾ ಇದ್ದೀವಿ. ಅದು ಒಂದೇ ವಿಚಾರ ಅಲ್ಲ, NBWಗಳು ಇಶ್ಯೂ ಆಗಿದ್ದಾವೆ. ಮತ್ತೆ 2 ಕಾರ್ಯಕರ್ತರ ಮೇಲೆ ಇವತ್ತು ಪಾಸ್ಪೋರ್ಟ್ಗಳು ರಿನ್ಯೂ ಮಾಡೋ ಸಂದರ್ಭದಲ್ಲಿ ಸೀಸ್ ಆಗಿದ್ದಾವೆ. ಸೊ ಇದು ನಾನು ಸಹ ಬಹಳ ಗಂಭೀರವಾಗಿ ಇವತ್ತು ನಿಮ್ಮ ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತೆ ಈ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಪರಿಹಾರಗಳು ಇನ್ನೂ ಸಹ ಆ ವಿಕ್ಟಿಮ್ಸ್ ಗಳಿಗೆ ತಲುಪಿಲ್ಲ. ಸೊ ಅದನ್ನ ನಾವು ಮುಂದುವರಿಸ್ತಾನೆ ಇದ್ದೀವಿ. ಸೊ ನಾವು ಹೋರಾಟಗಾರರು ಈ ರೀತಿ ಬೀದಿಗಿಳಿದು ಒಂದು ಸರ್ಕಾರಗಳು ಅನ್ಯಾಯ ಮಾಡ್ತಿದೆ ಅನ್ನೋದನ್ನ ಧ್ವನಿ ಎತ್ತಿದ್ರೆ, ನೀವು ಸರ್ಕಾರಗಳು ನಮಗೆ ಆಡಳಿತ ಪಕ್ಷದವರು ಕೊಡ್ತಿರೋ ಅಂತ ಬಹುಮಾನ ನಮಗೆ NBW, 1 ಕೇಸ್ಗಳು ಮತ್ತೆ ಇಲ್ಲದ ಸಲ್ಲದ ಪ್ರಕರಣಗಳು. ದಯವಿಟ್ಟು ಇದಕ್ಕೆ ನೀವು ಇವತ್ತು ನಮಗೆ ನೇರವಾಗಿ ಉತ್ತರ ಕೊಡಬೇಕು. ಇಂಥವ್ರ ಮೇಲಿನ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು ಬಿಟ್ಟು ನೀವು ಹಳೆ ಹುಬ್ಬಳ್ಳಿ ಗಲಭೆಕೋರರ ಮೇಲಿನ ಕೇಸ್ಗಳನ್ನು ವಾಪಸ್ ತಗೊಳ್ತೀರಿ HK ಪಾಟೀಲ್ರೆ? ನಾನು ಇಷ್ಟೇ ಹೇಳ್ತೀನಿ, ಪ್ರಾಮಾಣಿಕ ಹೋರಾಟಗಾರರ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಒಂದು ಸಮಿತಿಯನ್ನು, ಕ್ಯಾಬಿನೆಟ್ ಸಮಿತಿಯನ್ನು ಈಗ ಸಿದ್ದರಾಮಯ್ಯನವರು ರಚನೆ ಮಾಡಿದ್ದಾರೆ. ಅದರಲ್ಲಿ ನಾನು ಒಬ್ಬ ಜವಾಬ್ದಾರಿ ಮೆಂಬರ್. ಹೋರಾಟಗಾರರು ರಾಜಕೀಯೇತರ ಉದ್ದೇಶದಿಂದ ಒಂದು ವೇಳೆ ಸರ್ಕಾರದ ಯಾವುದೇ ಆಸ್ತಿ ಪಾಸ್ತಿ ನಷ್ಟ ಮಾಡೋದಕ್ಕೆ ನೀವು ಕಾರಣೀಕರ್ತರಾಗಿರದೇ ಇದ್ದರೆ ಅಂಥ ಪ್ರಕರಣಗಳನ್ನು ವಾಪಸ್ ಪಡೆಯುವಂಥ ಒಂದು ನೀತಿಯನ್ನು ನಮ್ಮ ಸರ್ಕಾರ ತೆಗೆದುಕೊಂಡು, ಈಗ ರೈತರ ಪ್ರಕರಣಗಳು, ರೈತರದ್ದು ಹಲವಾರು ಕೇಸುಗಳನ್ನು ವಾಪಸ್ ತೊಗೊಂಡ್ವಿ. ಈ ಕನ್ನಡ ಪರ ಹೋರಾಟ ಮಾಡ್ತಕ್ಕಂಥವ್ರು ಭಾಳಷ್ಟು ಜನರು ನಾವು ಪ್ರಕರಣಗಳನ್ನು ವಾಪಸ್ ತಗೊಂಡ್ವಿ. ನಿಮ್ಮದು ನಮ್ಮ ಸಮಿತಿಗೆ ಬಂದಿತ್ತೋ ಇಲ್ಲೋ ಗೊತ್ತಿಲ್ಲ, ಅಥವಾ ನಿಮ್ಮ ಪರವಾಗಿ ಯಾವುದರ ಸಂಘಟನೆಯವರು ಕಾರ್ಯಕ್ರಮ ಮುಗಿದ್ಮೇಲೆ ರಿಪ್ರೆಸೆಂಟೇಷನ್ ಕೊಡಿ, ದಟ್ ವಿಲ್ ಡೆಫಿನೆಟ್ಲಿ ಬಿ ಕನ್ಸಿಡರ್ಡ್. ಮತ್ತೆ ನೀವು ಹೇಳಿದ್ರಲ್ಲ ಇಂತಿಂತ ಕ್ಯಾಟಗರಿಯ ಪ್ರಕರಣಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಸಮಿತಿ ಅಂತ, ಹಳೆ ಹುಬ್ಬಳ್ಳಿ ಕೇಸ್ ಅದರ ವ್ಯಾಪ್ತಿಗೆ ಬರೋದಿಲ್ಲ ಸರ್. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಧಕ್ಕೆ ಆಗಿದೆ, ಅಪ್ರಚೋದಿತವಾಗಿ ಗಲಭೆ ಆಗಿರೋದಲ್ಲಿ ತಮಗೆ ಆ ಮಾಹಿತಿ ಎಲ್ಲ ನನ್ನ ಹತ್ರ ಸದ್ಯ ಇಲ್ಲ. ಆದರೆ ಅಲ್ಲಿ ಅಮಾಯಕರನ್ನ, ಬಹಳಷ್ಟು ಜನರನ್ನ ರಾಜಕೀಯ ಕಾರಣಕ್ಕೆ ಹಿಡ್ಕೊಂಡು ಹೋಗ್ಬಿಟ್ಟಿದ್ರು. ಓಕೆ, ಅಮಾಯಕರನ್ನ ಹಿಡ್ಕೊಂಡು ಹೋದ್ರು ಅಷ್ಟೇ ಅಲ್ಲ, ಯಾವ್ಯಾವ ಕಾನೂನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ನೋಡಿದ್ರಿ ಅಂದರೆ. ಅಲ್ಲ HK ಪಾಟೀಲ್, ಅಮಾಯಕರು ಯಾರು ತಪ್ಪಿತಸ್ಥರು ಯಾರು ಅನ್ನೋದನ್ನ ಕ್ಯಾಬಿನೆಟ್ ನಿರ್ಧಾರ ಮಾಡ್ಕೊಳ್ಳೋದಾದ್ರೆ ಇನ್ನು ಕೋರ್ಟ್ ಹಾಕಬೇಕು? ಅಲ್ಲ, ಅಧಿಕಾರಿಗಳೇ ಹೇಳ್ತಾರಲ್ಲ, ನಿಮ್ಗೆ ಅಧಿಕಾರಿಗಳೇ ಹೇಳಿದ್ರಲ್ಲ. ಫೈನ್ ಸರ್, ಹಂಗೆ ಎಲ್ಲ ಕೇಸ್ಗಳನ್ನು ಬಗೆಹರಿಸಬಹುದು. ನಾನು ನಿಮಗೊಂದು ಹೇಳ್ತೀನಿ, ಓಕೆ, ಒಂದು ಪರ್ಟಿಕ್ಯುಲರ್ ಟೈಮ್ನಾಗ ಲೈಟ್ ಆಫ್ ಮಾಡ್ತಾರೆ, ಪರ್ಟಿಕ್ಯುಲರ್ ಟೈಮ್ನಾಗ ಲೈಟ್ ಆಫ್ ಮಾಡ್ತಾರೆ, ಹಾಲಪ್ ಮಾಡಿಬಿಡ್ತಾರೆ ಜನರನ್ನು, ಒಂದು 100 ಜನರನ್ನ ಹಿಡ್ಕೊಂಡು ಹೋಗಿ ಒಳಗೆ ಹಾಕಿಬಿಡ್ತಾರೆ. ನೀವು ಕ್ಯಾನ್ ಯು ಕಾಲ್ ದಿಸ್ ರೂಲ್ ಆಫ್ ಲಾ? ಅದು ಅಮಾಯಕರಿದ್ದವ್ರು ಅದರೊಳಗೆ ಇದ್ದಾರೆ ಅಂತ ಅನ್ನೋದಾದರೆ ಅದು ಬೇರೆ. ಆದರೆ ನಿಮಗೆ ಒಂದೇ ಹೇಳ್ತೀನಿ, ಅವ್ರಿಗೆ ಬೇಲ್ ಸಿಗದ ಹಾಗೆ ಮಾಡಿದ್ವಿ. ನಿಮಗೆ ದೆರ್ ಈಸ್ ನೋ ಇನ್ಸ್ಟೆನ್ಸ್ ಇನ್ ಕರ್ನಾಟಕ ಈ ಗುಂಪು ಹೋರಾಟದೊಳಗೆ ಬೇಲ್ ಸಿಗಲ್ದಂಗೆ ವರ್ಷಾನುಗಟ್ಟಲೆ ಇರುವಂಥ ಏಕೈಕ ಪ್ರಕರಣ ಯಾವ್ದಾರು ಇದ್ದರೆ ಅದು ಹುಬ್ಬಳ್ಳಿ ಪ್ರಕರಣ. ಯಾಕೆ ತನಿಖೆ ಅಷ್ಟು ಸ್ಟ್ರಾಂಗ್ ಆಗಿರಬೇಕು? ತನಿಖೆ ನಡೆದೇ ಇಲ್ಲ. ಬೇಲ್ ಕೊಡೋದು ಕೋರ್ಟ್ ಅಲ್ಲ ಸರ್, ತನಿಖೆ ನಡೆದೇ ಇಲ್ಲ. ಯಾವ ಕಟ್ಲೆ ನೀವು ನ್ಯಾಯಾಧೀಶರನ್ನ ಅಷ್ಟು ಕನ್ವಿನ್ಸ್ ಮಾಡ್ತೀರಿ? ಇವ್ರು ಯಾವ ಕಾನೂನನ್ನ ಮಾರ್ಪಡಿಸ್ತಾರೆ ಅದ್ರ ಮೇಲೆ ಅವಲಂಬಿತ ಆಗುತ್ತೆ. NIA ತಂದು ಹಾಕ್ಬಿಟ್ರೆ ಅಲ್ಲಿ. ಈಗ KJಹಳ್ಳಿ DJಹಳ್ಳಿ ಮೇಲ್ನೋಟಕ್ಕೆ ಗಲಭೆಯ ರೀತಿಯಲ್ಲಿ ಅನ್ನಿಸ್ತಾ ಇತ್ತು. NIA ಬಂದ ಮೇಲೆ ಗೊತ್ತಾಯ್ತು ಇದೊಂದು ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಆಗಿತ್ತು ಇಲ್ಲಿ ಅಂತ. ಅಲ್ಲ, ಅದರ ಆಧಾರದ ಮೇಲೆ PFI ಬ್ಯಾನ್ ಆಗೋ ತನಕನೂ ಹೋಯ್ತು. ಅಂದ್ರೆ ಒಂದು ಘಟನೆ ಮೇಲ್ನೋಟದ ಸ್ವರೂಪಕ್ಕೆ ಹೆಂಗೆ ಕಾಣಿಸ್ತಾ ಇರುತ್ತೆ ಮತ್ತು ತನಿಖೆ ಆಳಕ್ಕೆ ಕೇಳ್ದಂಗೆ ಇನ್ನೇನಾಗುತ್ತೆ. ಇಲ್ಲಿ ಮೇಲ್ನೋಟದ ಸ್ವರೂಪನೇ ಬೇರೆ ಹುಬ್ಬಳ್ಳಿದು. ಓಕೆ, ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥದ್ದು ಒಂದು ಮಸೂತಿ ಮೇಲೆ ಏನಾಯಿತು ಅಲ್ಲೇ ಅದೆಲ್ಲ ನಿಮ್ಮ ಗಮನಕ್ಕೆ ಇದೆ. ಆದ್ದರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋದಿಲ್ಲ. ಆದರೆ ಆ ಒಂದು ಸಂದರ್ಭದಲ್ಲಿ ಅದನ್ನು ವಾಪಸ್ ತೆಗೆದುಕೊಳ್ಳುವಾಗ
ಎಲ್ಲ ದಿಸೆಯಿಂದನೂ ಅದನ್ನು ನಾವು ಚರ್ಚೆ ಮಾಡಿದ್ದೇವೆ. ನಮಸ್ಕಾರ ಸರ್, ನನ್ನ ಹೆಸರು ಅನಿಲ್ ನಾಚಪ್ಪ ಅಂತ. ಲೋಕಾಯುಕ್ತದವರು ಅಧಿಕಾರಿಗಳ ಮೇಲ್ಗಡೆ ಸುಮಾರು 1000 ಕೇಸ್ಗಳು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಅದು ತನಿಖಾವಾರು ಅಧಿಕಾರ. ನೀವು ಅದಕ್ಕೆ ಯಾವುದೂ ಪ್ರಾಸಿಕ್ಯೂಷನ್ ಇವತ್ತು ತನಕ ಅನುಮತಿ ಕೊಟ್ಟಿಲ್ಲ ಒಂದು. ಮತ್ತು ಲೋಕಾಯುಕ್ತದವರು ಸುಮಾರು ಅಧಿಕಾರಿಗಳ ಮೇಲೆ ತನಿಖೆ ಮಾಡಿ ಇವ್ರ ಮೇಲೆ ನೀವು ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದರೂ ಸಹ ಆ ಅಧಿಕಾರಿಗಳನ್ನ ಆಯಕಟ್ಟ ಜಾಗಗಳಿಗೆ ಹಾಕಿ ಅವರಿಂದ ಇನ್ನೂ ಭ್ರಷ್ಟಾಚಾರ ಹೆಚ್ಚಾಗ್ತಿದೆ. ನೀವು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ರು, ಇಲ್ಲ ಅದಕ್ಕೆ ಪ್ರಚೋದನೆ ಕೊಡ್ತಿದ್ರು ಅಂತ ಹೇಳಿ ನಮಗೊಂದು ಡೌಟ್ ಆಗ್ತಿದೆ ಸರ್. ಒಟ್ಟಾರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಅನ್ನೋದೇ ತಮಾಷೆ ಆಗ್ಬಿಟ್ಟಿದೆ ಸರ್. ಈಗ ಟ್ರ್ಯಾಪ್ ಮಾಡಿರ್ತಾರೆ ಸರ್ ಲೋಕ, ಅಂದರೆ ಲಂಚ ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ ಹಾಕಿದ್ದು ನೋಡಿದ್ದೀವಿ ನಾವು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಸರ್ಕಾರಕ್ಕೆ ಬರೀತಾರೆ, ಸರ್ಕಾರ ಇಟ್ಕೊಂಡು ಕೂತ್ಕೊಳ್ಳುತ್ತೆ. ಯಾರ ಮೇಲೆ ರೇಡ್ ಆಗಿದೆಯೋ ಅವರ ಜಾಬ್ಗಳು ಎಕ್ಸ್ಟೆಂಡ್ ಆಗ್ತವೆ, ರಿಟೈರ್ಡ್ ಆದಮೇಲೂ ಮುಂದುವರೆಸೋದು ತಮ್ಮ ಕಾನೂನು ತಮ್ಮ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಈಗ ನಾನು AP ಅವ್ರಿಗೆ ಮೊದಲು ಉತ್ತರ ಹೇಳ್ತೀನಿ. ನಿಮಗೆ ಮೂಲ ಮಾಹಿತಿನ ತಪ್ಪು ಮಾಹಿತಿ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ವಿಲ್ ನಾಟ್ ಸೇ 100% ನಾವು ಎಲ್ಲರಿಗೂ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟೇವೆ ಅಂತನ ಅಲ್ಲ, ಬಟ್ ಮೋರ್ ದೆನ್ 90% ಓಕೆ ವೇರ್ ದರ್ ಇಸ್ ರೆಕಮೆಂಡೇಶನ್ ಆಫ್ ಲೋಕಾಯುಕ್ತ ಆರ್ ಉಪ ಲೋಕಾಯುಕ್ತ ವಿ ಹ್ಯಾವ್ ಪರ್ಮಿಟೆಡ್ ಫಾರ್ ಪ್ರಾಸಿಕ್ಯೂಷನ್. ಆಮೇಲೆ ಕೆಲವು ಆ್ಯಕ್ಷನ್ ತಗೋಬೇಕು ಅಂಥೇಳಿ ಏನು ಲೋಕಾಯುಕ್ತದಲ್ಲಿ ಬಂದಿದೆ, ಆಲ್ಮೋಸ್ಟ್ 95% we have taken action. This is for your information. True, it is well and good. ಇದು ನಿಮಗೆ ಸಮಾಧಾನ ಆಗಬೇಕು ಅಂದರೆ ಈ ನಮ್ಮ ಸೆಷನ್ ಬರ್ತಲ್ಲ ಆವಾಗ ಇದ್ರ ಬಗ್ಗೆ ಕೆಲವು ಹೆಚ್ಚಿನ ಮಾಹಿತಿಗಳನ್ನು ಹಂಚಿಕೆ ಮಾಡ್ಕೋತೇವೆ. ಥ್ಯಾಂಕ್ ಯು ಸರ್. ಆಸ್ ಅ ಲಾ ಮಿನಿಸ್ಟರ್ ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಎಷ್ಟರ ಮಟ್ಟಿಗೆ ಸಮಾಧಾನ ಇದೆ? ಏನು ವಾಟ್ ಈಸ್, ನಾನು ಕಾನೂನು ಸಚಿವನಾಗಿ ಈ ರಾಜ್ಯಕ್ಕೆ ಇಂಥದ್ದು ನನ್ನ ಅವಧಿಯ ಅಚೀವ್ಮೆಂಟು ಅಂತ ಏನು ಹೇಳ್ತೀರಿ? ಒಂದು ನಿಮಿಷ ಅವರೇ, ಕಾನೂನು ಸಚಿವರಾಗಿ ನನ್ನ ಅವಧಿಯ ಅಚೀವ್ಮೆಂಟ್ ಇದು ಅಂತ ಏನನ್ನು ಹೇಳ್ತೀರಿ? ನನಗೆ ಭಾರಿ ಸಮಾಧಾನ ಆಗಿದ್ದು ಅಂದರೆ ನಾನೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ, ನಾಟ್ ನೌ ಆರ್ ವೆನ್ ಐ ಬಿಕೇಮ್ MLC or MLA, ವೆನ್ ಐ ವಾಸ್ ಸ್ಟೂಡೆಂಟ್, when I had a lot of contacts with lawyers, being senator and syndicate member, ಆ ಸಂದರ್ಭದಿಂದ ನನ್ನ ಮನಸ್ಸಿನೊಳಗೆ ನಾನು ಕೋರ್ಟ್ ಆವರಣಕ್ಕೆ ಯಾವಾಗಾರ ಹೋದಾಗ, ಬಾರ್ ಅಸೋಸಿಯೇಷನ್ಗೆ ಹೋದಾಗ ಬಡವರು ಅಡ್ಡಾಡೋದನ್ನು ನೋಡ್ತಿದ್ದೆ. ಭಾಳ ದಿವಸದಿಂದ ಕೇಸ್ ಐತಿ ಅಂತ ಅವರು ನಮಗೆ ಪರಿಚಿತರಿದ್ದರೆ ಹೇಳ್ತಿದ್ರು. ಬಡವರ ಪ್ರಕರಣಗಳನ್ನು ಆದ್ಯತೆ ಮೇಲೆ ಕೋರ್ಟ್ನವರು ತೆಗೆದುಕೊಳ್ಬೇಕು. 6 ತಿಂಗಳದೊಳಗೆ ಅವ್ರನ್ನ ಪ್ರಕರಣ ಕೇಳಿ ಹೇಳಿ ಆರ್ಗ್ಯುಮೆಂಟ್ ಮುಗಿಸಿ ಜಜ್ಮೆಂಟ್ ಕೊಡಬೇಕು. ಯಾಕಂದರೆ 6 ತಿಂಗಳಿಗಿಂತ ಹೆಚ್ಚು ಕಾಲ ಅವರು ಕೋರ್ಟ್ಗೆ ಅಡ್ಡಾಡ್ಕೊತ ಇರುವಷ್ಟು ಆರ್ಥಿಕ ಶಕ್ತಿ ಅವ್ರಿಗಿರೋದಿಲ್ಲ. ಅದಕ್ಕೆ ನಾನು ಸಿವಿಲ್ ಕೋಡ್, ಇಂಡಿಯನ್ ಸಿವಿಲ್ ಕೋಡ್ ಗೆ ಅಮೆಂಡ್ಮೆಂಟ್ ತೊಗೊಂಡು ಬಂದೆ. ಭಾಳ ಜನ ಹೇಳಿದರು ಇದು ಬರೋದಲ್ರಿ ಸೆಂಟ್ರಲ್ ಆ್ಯಕ್ಟು ಅದು ಇದು ಅಂತ ಏನೋ ಹೇಳ್ತಿದ್ರು. ಆದರೆ ಮನಸ್ಸಿದ್ರೆ ಮಾರ್ಗ ಅದನ್ನು ಮಾಡಿದ್ವಿ. ನಮ್ಮ 2 ಮನೆಗಳು ಅಂದರೆ ವಿಧಾನಸಭೆ ವಿಧಾನ ಪರಿಷತ್ತು ಪಾಸು ಮಾಡಿದ್ವು. ರಾಜ್ಯಪಾಲರು ಅದನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಕಳಿಸಿದರು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದಕ್ಕೆ ಅಸೆಂಟು ಕೊಟ್ಟರು. ಇವತ್ತು 6 ತಿಂಗಳದೊಳಗೆ ಬಡವರ ಪ್ರಕರಣಗಳನ್ನು ಮುಕ್ತಾಯಗೊಳಿಸಬೇಕು ಅಂಥೇಳಿ ಕಾನೂನಾಯಿತು. ಸಿವಿಲ್ ಮ್ಯಾಟರ್ಸ್ ಮಾತ್ರ, ಸಿವಿಲ್ ಮ್ಯಾಟರ್ಸ್. ಈ ಸಿವಿಲ್ ಮ್ಯಾಟರ್ಸ್ನಲ್ಲಿ 6 ತಿಂಗಳದೊಳಗೆ ಮುಗಿಸುವಂಥ ಏನೊಂದು ಕಾನೂನು ಮಾಡಿದ್ವಿ ಅದು ನನಗೆ ಭಾಳ ಸಮಾಧಾನ. ನಾನು ನಿಮ್ಗೆ ಇನ್ನೊಂದು ಹೇಳದೆ ಹೋದರೆ ತಪ್ಪಾಗುತ್ತೆ. ನನಗೆ ಯಾವುದು ಇನ್ನೊಂದು ಸಮಾಧಾನ ಕೊಟ್ಟಿದೆ ಅಂದರೆ, ನಮ್ಮ ಸರ್ಕಾರ ಬಂದಾಗ ನಾ BJP ಸ್ನೇಹಿತರು ಏನು ಕೂತಿರಿ ನಿಮ್ಮನ್ನು ನೋಡಿ ಹೇಳೋದಿಲ್ಲ ನಾನು, 2500 ಹೆಚ್ಚು ಕಂಟೆಂಪ್ಟ್ ನೋಟಿಸಸ್ ಇದ್ವು ಸರ್ಕಾರದ ಅಧಿಕಾರಿಗಳ ಮೇಲೆ. ಅದು ಚೀಫ್ ಸೆಕ್ರೆಟರಿ ಮೇಲಿತ್ತು, ಪ್ರಧಾನ ಕಾರ್ಯದರ್ಶಿಗಳ ಮೇಲಿತ್ತು, ಎಲ್ಲ ಡೈರೆಕ್ಟರ್ಸ್ಗಳ ಮೇಲಿತ್ತು. 2500
ಕಂಟೆಂಪ್ಟ್ ನೋಟಿಸ್. ನಮ್ಮ ಅಂದ್ರೆ ವೀಕ್ಷಕರಿಗೆ ಕಂಟೆಂಪ್ಟ್ ಅಂದ್ರೆ ನ್ಯಾಯಾಂಗ ನಿಂದನೆ ಅಂತ, ನ್ಯಾಯಾಂಗದ ಆದೇಶಗಳು ಪಾಲನೆ ಆಗದಿದ್ದ ಕಂಟೆಂಪ್ಟ್ ಆಗುತ್ತೆ. ಅವನ್ನ ಇವತ್ತು ನಾವು ರಿಡ್ಯೂಸ್ ಮಾಡಿ 1000 ಒಳಗೆ ತಂದಿದ್ದೇವೆ. ನಿನ್ನೆನೇ ಒಂದು ನಾವು ಗೌರ್ಮೆಂಟ್ ಲಾ ಆಫೀಸರ್ಸ್, ಅವರ ಅಡ್ವೊಕೇಟ್ ಜನರಲ್, ಅವರ ಅಡಿಷನಲ್ ಅಡ್ವೊಕೇಟ್ ಜನರಲ್ಸ್, ಇವರೆಲ್ಲರ ಜೊತೆಗೆ ಒಂದು ಕಾರ್ಯಾಗಾರ ಮಾಡಿ ಇನ್ನೊಂದು 2-3 ತಿಂಗಳದ ಒಳಗಾಗಿ, ಕನಿಷ್ಠ ಈ ಆರ್ಥಿಕ ವರ್ಷದ ಒಳಗಾಗಿ ನಾವು ಈ 1000ಕ್ಕಿಂತ ಸ್ವಲ್ಪ ಕಡಿಮೆ ಏನಾಗ್ಯಾವಲ್ಲ ಇದನ್ನು ಡಬಲ್ ಡಿಜಿಟ್ನೊಳಗೆ ತೊಗೊಂಡು ಬರಬೇಕು. ಅಂದರೆ ಲೆಸ್ ದೆನ್ 99 ತರಬೇಕು. ಅದಕ್ಕಾಗಿ ಏನೇನು ಕ್ರಮ ತಗೋಬೇಕು, ಕೆಲಸ ಮಾಡಬೇಕು, ಏನು ಕೋರ್ಟ್ಗೆ ನಾವು ಎಕ್ಸ್ಪ್ಲನೇಷನ್ ಕೊಡಬೇಕು, ಏನು ಕ್ರಮ ತಗೋಬೇಕು ಅವನ್ನೆಲ್ಲ ಮಾಡಿರಿ ಅಂಥೇಳಿ ನಾನು ವಿಶೇಷವಾಗಿರ್ತಕ್ಕಂಥ ನಿರ್ದೇಶನ ಕೊಟ್ಟಿದ್ದೇನೆ. ಅದು ನಮಗೆ ಹೆಚ್ಚು ಸಮಾಧಾನ ತರ್ತದೆ. ಸರ್ ನಮಸ್ಕಾರ. ಹಳ್ಳಿ ರೈತ ಅಂಬರೀಶ್ ಅಂತೇಳಿ. ನೀವು ಸರ್ಕಾರ ಬಂದಿದ ತಕ್ಷಣ APMC ಕಾಯ್ದೆ ರದ್ದುಗೊಳಿಸ್ತೀವಿ ಅಂದ್ರೆ ಅದನ್ನು ಕಳಿಸಿಲ್ಲ, ರೈತರ ಪರವಾಗಿರ್ತೀವಿ ಅಂತ ಹೇಳಿದ್ರಿ, ಆ ನಂತರ ಮೇಕೆದಾಟನ್ನ ನಾವು ಕಟ್ತೀವಿ ಅಂದ್ರೆ ಅದನ್ನು ಆಗಿಲ್ಲ. ಹಾಗೆ ರೈತರ ಹತ್ರ ಅನೇಕ ರೈತರ ಹತ್ರ ದೊಡ್ಡಬಳ್ಳಾಪುರ, ಬೆಳಂಗ್ಲ ಮತ್ತೆ ಈ ಕಡೆ ರೈತರ ಹತ್ರ ಅವ್ರ ರೈತರು ಜಮೀನು ಕೊಡಲ್ಲ ಅಂತ ಹೇಳಿದ್ರು KDBA ಅವರು ಅಕ್ವಿಜೇಷನ್ ಅತಿ ಹೆಚ್ಚಿಗೆ 2000 ಎಕರೆ ಮಾಡ್ಕೊಂತ ಇದ್ದಾರೆ. ರೈತರು ಎಲ್ಲೋಗ್ಬೇಕು? ಯಾಕಂದ್ರೆ ರೈತರನ್ನೇ ರೆಂಟ್ ಮುಖಾಂತರ ಕೊಟ್ರೆ ರೈತರಿಗೆ ಅದು ಉಳಿಗಾಲ ಇರುತ್ತೆ. ಯಾಕಂದ್ರೆ ಅವರ ಮನೆಗಳು ಕಟ್ಕೊಳ್ಳೋಕೆ ಈಸಿ ಆಗುತ್ತೆ. ರೈತರ ಹತ್ರ ಆ ತರ ಜಮೀನುಗಳು ಖರೀದಿ ಮಾಡ್ಕೊಂಡ್ರೆ ಮುಂದಿನ ತಿಂಗಳಲ್ಲಿ ರೈತರು ಎಲ್ಲಿ ಹೋಗ್ಬೇಕು? ಒಂದು ರಾಗಿ ಬೆಳಿಬೇಕಾದ್ರೆ ಮತ್ತೊಂದು ಮಗದೊಂದು ರೈತರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ರೈತರಿಗೆ ಗೋಸ್ಕರ ಯಾವಾಗ KDB ಜಮೀನನ್ನ ಅಕ್ವಿಜೇಷನ್ ಮಾಡ್ಕೊಳ್ಳುತ್ತೆ ಅಂತೇಳಿ ರೈತರು ಕಾಯ್ತಾ ಇದ್ದಾರೆ. ಆ ಕಾಲ ಯಾವಾಗ ಬರುತ್ತೆ ಸರ್? ಸ್ನೇಹಿತರೆ, ನೀವೇನು APMC ಕೇಳಿದ್ರಿ, APMCಯನ್ನು ಮರುಸ್ಥಾಪನೆ ಮಾಡಿದ್ದೇವೆ. ನೆನ್ನೆನ ಮೊನ್ನೆ ಯಾವುದೋ ಪೇಪರ್ ಮತ್ತೆ ನಳಿಸುತ್ತಿರುವ APMCಗಳು ಅಂತ ಮರುಸ್ಥಾಪನೆ ಮಾಡಿದ್ದೇವೆ. ಎರಡನೇದ್ದು, ತಾವು ಈ ರೈತನ ಹೊಲದ ಬಗ್ಗೆ ಹೇಳಿದ್ರಿ. ಅಕ್ವಿಜೇಷನ್ ಮಾಡುವಂಥ ಸಂದರ್ಭದೊಳಗೆ ರೈತರಿಗೆ ನೋಟಿಸ್ ಕೊಡಬೇಕು, ರೈತರಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕು. ಈಗ ನೀವೇನು ಯಾವ ಲ್ಯಾಂಡ್ ಹೇಳ್ತೀರಿ ಆ ಲ್ಯಾಂಡ್ನಾಗ ಏನು ನೀವೇನು ರಾಗಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಈಗೇನು ನೀವು ಲ್ಯಾಂಡ್ ಹೇಳ್ತೀರಿ ಆ ಲ್ಯಾಂಡ್ನೊಳಗೆ ರಾಗಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ರೈತ ಮತ್ತೊಂದು ಉತ್ತಮವಾಗಿರ್ತಕ್ಕಂಥ ಉದ್ದೇಶಕ್ಕಾಗಿ ಹೆಚ್ಚಿನ ಲಾಭ ಪಡೆದುಕೊಳ್ಬೋದು. ಆದರೆ KIDB ತಗೊಂಡ್ರೆ ಕಡಿಮೆ ಬೆಲೆ ಇರ್ತಿತ್ತು ಒಂದು ಕಾಲಕ್ಕೆ. ಇವತ್ತು ಆ ರೀತಿ ಪರಿಸ್ಥಿತಿ ಉಳಿದಿಲ್ಲ. ಹೊಸ ಕಾನೂನನ್ವಯ ಸೂಕ್ತವಾಗಿರ್ತಕ್ಕಂಥ ಬೆಲೆ ರೈತನಿಗೂ ತಲುಪ್ತದೆ. ಆದರೆ ಒಂದು ನಾವು ಮಾಡಬೇಕಾದದ್ದು, ಅದು ಯಾವಾಗ ಸಾಧ್ಯ ಆಗುತ್ತೋ ನೋಡಬೇಕು. ರೈತನ ಪರವಾನಿಗೆ ಇಲ್ಲ ಅಂದ್ರೆ, ಸರ್ಕಾರಿ ಯೋಜನೆ ಅದು ಆಗಿರಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಆ KIDB ಅವರು ಅದನ್ನ ಅಕ್ವೈರ್ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ನಾವು ಸರ್ಕಾರದವರು ಚಿಂತನೆ ಮಾಡ್ತೀವಿ. ಎಸ್, ರಾಜ್ಯ ಸರ್ಕಾರ ಒಂದು ಸೇಡಿನ ರಾಜಕಾರಣಕ್ಕೆ ತೊಡಕೊಂಡಿದೆ ಅನ್ನೋದು ಒಂದು ಆರೋಪ. ವಿಪಕ್ಷಗಳ ಮೇಲೆ ಕೇಸ್ ಹಾಕೋದು, ಕಮಿಟಿಗಳನ್ನು ಮಾಡ್ತೀರಿ, ರಿಪೋರ್ಟ್ ತಗೊಳ್ತೀರಿ, SITಗಳನ್ನು ರಚನೆ ಮಾಡ್ತೀರಿ. ಎಷ್ಟರ ಮಟ್ಟಿಗೆ ಒಪ್ಕೊಳ್ತೀರಿ ಇದನ್ನು? ಕೇಸ್ ಇಲ್ಲದನ್ನ ಕೇಸ್ ಸೃಷ್ಟಿ ಮಾಡಿದ್ದೇವಾ? ಈಗ ಕರೋನಾದ ಮೇಲೆ ಕರೋನಾ ವಿಚಾರದಲ್ಲಿ SIT ಮಾಡಬೇಕು ಅಂತ ಮಾಡಿದ್ವಿ. ಮಾಡಬಾರ್ದ? ಅಲ್ಲ, ಮಾಡ್ಬೇಕು. ನಾನು ಯಾರ್ಯಾರು ದುಡ್ಡು ತಿಂದಿದಾರಲ್ಲ ಒಂದೊಂದು ರೂಪಾಯಿನೂ ಕಕ್ಕಿಸ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅಲ್ಲ, ನಾನು ತಮ್ಮನ್ನು ಕೇಳ್ತೀನಿ. ಕರೋನಾ ಒಂದು. ಈಗ ಗಣಿ ವಿಚಾರದೊಳಗೆ CBIದವ್ರಿಗೆ 9 ಕೇಸ್ ಕೊಟ್ಟಿದ್ವಿ. ಅದ್ರಾಗ 3 ಕೇಸ್ ಇನ್ವೆಸ್ಟಿಗೇಟ್ ಮಾಡಿದರು. ಇನ್ನು 6 ಕೇಸ್ ಇನ್ವೆಸ್ಟಿಗೇಷನ್ ನಮಗೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಏನೇನೋ ಸಬೂಬು ಕೊಟ್ಬಿಟ್ರು. ಅವ್ರ ಪರವಾನಗಿ ಕೊಟ್ಟಿಲ್ಲ ನಮಗೆ ಕೇಂದ್ರ ಸರ್ಕಾರದ DOPT ಅವರು, ಹಾಗೆ ಹೀಗೆ ಅಂಥೇಳಿ. ಅಲ್ಲಿ ನಾವು ಸುಮ್ಮನೆ ಇದ್ಬಿಡೋಣ. ಈಗ C ಲೈಸೆನ್ಸ್ ಇದ್ದಂಥ ಗಣಿಗಳು ಅವು ಎನ್ಕ್ವೈರಿ ಮಾಡಿರಿ ಅಂಥೇಳಿ ಸಲಹೆಗಳಿದ್ವು. ಅವುಗಳನ್ನು ಮಾಡಿರಲೇ ಇಲ್ಲ. ಅವುಗಳನ್ನು ಬಿಟ್ಬಿಡೋಣ. ಯಾವ ಪ್ರಕರಣ ಇಲ್ಲದನ್ನು ಅಥವಾ ಸ್ಪಷ್ಟವಾಗಿ ಲೂಟಿ ಆಗಿದ್ದನ್ನು ಆಗೇ ಇಲ್ಲ ಅಂತ ಅಂದ್ರೂ
ಆಗಿದೆ ಅಂತ ಜನ ತೋರಿಸುವಂಥ ಪ್ರಕರಣಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಹೊರತು ಇಲ್ಲದನ್ನು ತಗೊಂಡು ಯಾರಿಗಾರ ಸೇಡಿನ ರಾಜಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಕಟ್ಲೆ ಹಾಕೋದಾಗಲಿ ತನಿಖೆ ಮಾಡೋದಾಗಲಿ ಮಾಡೋದಿಲ್ಲ. ಕೇಂದ್ರ ಸರ್ಕಾರದ ನೀತಿಗೆ ನಮ್ಮ ನೀತಿಗೆ ವ್ಯತ್ಯಾಸ ಇದೆ. ಕೇಂದ್ರ ಸರ್ಕಾರದೊಳಗೆ ತಾವು ನೋಡ್ರಿ ಏನು ಮಾಡ್ತಾರೆ, ಇಡಿ ಕಳಿಸ್ತಾರ, CBI ಕಳಿಸ್ತಾರ. ಅವ ನಮ್ಮ ಪಾರ್ಟಿ ಬಿಟ್ಟು ಅವ್ರ ಪಾರ್ಟಿಗೆ ಹೋಗ್ತಾನೆ, ಸಾಚೆ ಆಗಿಬಿಟ್ರ ವಾಷಿಂಗ್ ಮಿಷಿನ್. ಅಂಥದ್ದು ಯಾವುದು ಒಂದು ಪ್ರಕರಣ ಹೇಳ್ರಿ, ನಾನು ಕಾನೂನು ಮಂತ್ರಿ ಇದ್ದೀನಿ. ಇಲ್ಲಿರೋದು ವಿಪಕ್ಷಗಳವರ ಮೇಲೆ ಏನೇನು ಆರೋಪ ಇದೆಯಲ್ಲ ಅಲ್ಲೆಲ್ಲ ಮಂತ್ರಿಗಳಾಗಿದ್ದವರು ಮುಖ್ಯಮಂತ್ರಿಗಳಾಗಿದ್ದವರೇ ತಪ್ಪು ಮಾಡಿದ್ದಾರೆ. ನಿಮ್ಮ ಮೇಲೆ ಬಂದ ಆರೋಪಗಳಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ. ವಾಲ್ಮೀಕಿ ನಾಗೇಂದ್ರದ್ದೇನು ತಪ್ಪಿಲ್ಲ, ಅಧಿಕಾರಿಗಳು ಮಾಡಿದ್ದಾರೆ, ಅಧಿಕಾರಿಗಳನ್ನು ಒಳಗೆ ಹಾಕ್ತೀವಿ. ಮೂಡ ಸೈಟ್ ತಗೊಂಡಿರೋರು ತಪ್ಪಲ್ಲ, ಬಟ್ ಕೊಟ್ಟಿರೋ ದಿನೇಶ್ ಕುಮಾರ್ನ ಸಸ್ಪೆಂಡ್ ಮಾಡ್ತೀವಿ ಅಂತೀರಿ. ವಕ್ಫು ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದಾರೆ, ತಹಶೀಲ್ದಾರ್ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತೀರಿ. ಅಂದ್ರೆ ನಿಮ್ಮ ಮೇಲೆ ಬಂದ ಆರೋಪಗಳಲ್ಲಿ ಅಧಿಕಾರಿಗಳು ತಪ್ಪು ಮಾಡಿರ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗೆಲ್ಲ ಅವಾಗ ಮಂತ್ರಿಗಳಾಗಿದ್ದವರು ಮುಖ್ಯಮಂತ್ರಿಗಳಾಗಿದ್ದವರು ತಪ್ಪು ಮಾಡಿರ್ತಾರೆ. ಇದು ಹೆಂಗಿದ್ ಲೆಕ್ಕಾಚಾರ? ನಾವು ಅಧಿಕಾರಿಗಳು ತಪ್ಪು ಮಾಡಿರ್ತಾರೆ. ಈ ಭ್ರಷ್ಟಾಚಾರ ಆದಲ್ಲಿ, ಕಾನೂನು ಬಾಹಿರವಾಗಿ ಕೆಲಸ ಆದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿರ್ತಾರೆ. ಅಧಿಕಾರಿಗಳದು ಬರೆಯೋದಿಲ್ಲ ಯಾರು, ಅಧಿಕಾರಿಗಳು ಅದಕ್ಕೆ ಜವಾಬ್ದಾರಿ ಇದ್ದಾರೆ, ಮಂತ್ರಿಗಳು ಜವಾಬ್ದಾರಿ ಇದ್ದಾರೆ, ಮತ್ತು ಮೇಲಿನವರು ಜವಾಬ್ದಾರಿನೂ ಇರಬಹುದು. ಆದ್ದರಿಂದ ಅವುಗಳನ್ನು ನಾವು ನ್ಯಾಯೋಚಿತವಾಗಿ ಏನು ಮಾಡಬೇಕು, ಜುಡಿಷಿಯಸ್ ಡಿಸಿಷನನ್ನು ತೆಗೆದುಕೊಳ್ತೀವಿ. ಯಾವ ಕಾರಣಕ್ಕೂ ದ್ವೇಷದ ರಾಜಕಾರಣ ನಾವು ಮಾಡೋದಿಲ್ಲ. ಆದರೆ ನೀವು ಅವ್ರು ನಿಮಗೆ ಹಂಗೆ ಮಾಡಲಿ, ನೀವು ಸುಮ್ಮನೆ ಕೊಂಡಿರ್ಬೇಕು ಅಂಥೇಳಿ ಯಾರು ಅಪೇಕ್ಷೆ ಮಾಡಿದರೆ ಅದು ಆಗೋದಿಲ್ಲ. ಈಗ ವಾಲ್ಮೀಕಿ ಕೇಸು ಸರ್, CID ಪ್ರಕಾರ ನಾಗೇಂದ್ರ ತಪ್ಪಿತಸ್ಥರಲ್ಲ, ಇಡಿ ಪ್ರಕಾರ ನಾಗೇಂದ್ರ ತಪ್ಪಿತಸ್ಥರು. ಇದು ಹೆಂಗಿದು? ಅಂದ್ರೆ ಒಂದೇ ಕೇಸು, ಒಂದೇ ಪ್ರಕರಣ ಆಗಿರೋದು, ಸೇಮ್ ಒಂದೇ ಘಟನೆ. ಒಬ್ಬರ ಪ್ರಕಾರ ಒಬ್ಬರು ತಪ್ಪಿತಸ್ಥರು, ಇನ್ನೊಬ್ಬರ ಪ್ರಕಾರ ಇನ್ನೊಬ್ಬರು ತಪ್ಪಿತಸ್ಥರು. ಯಾರು ಕರೆಕ್ಟ್ ಇದ್ರೆ? ನಾನು ನಿಮಗೆ ಒಂದೇ ಕೇಳ್ತೀನಿ. ಈಗ CID ಅವರು ಈಗ ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ದಾರೆ. ಎಷ್ಟು ಹಣ ಹೋಗಿತ್ತು ಅಂತೇಳಿ ಅಲಿಗೇಷನ್ ಇತ್ತಲ್ಲ, ಆಲ್ರೆಡಿ 90% ಹ್ಯಾಸ್ ಕಮ್ ಬ್ಯಾಕ್. ಓಕೆ, ಹೌದ್ರೆ? ಅಲ್ಲ, ಐ ಆಮ್ ನಾಟ್ ಸರ್ಪ್ರೈಸ್ಡ್ ಇವನ್ ಇಫ್ 150% ಕಮ್ಸ್ ಬ್ಯಾಕ್. ನೋ 150% ವಾಪಸ್ ಬಂದ್ರೆ ನನಗೆ ಆಶ್ಚರ್ಯ ಇಲ್ಲ. ದಟ್ ಈಸ್ ವೇರ್ ವಿ ಶುಡ್ ಅಪ್ರಿಸಿಯೇಟ್. ಓಕೆ. ಆಮೇಲೆ ವಿವಾದ ಮುಂದೆ ತೆಗೆದುಕೊಂಡು ಹೋಗ್ಬೇಕನ್ನೋರು ಇದು CBI ಇಂದ ಎನ್ಕ್ವೈರಿ ಆಗ್ಬೇಕಂದ್ರು. ಕೋರ್ಟ್ ಏನು ಹೇಳ್ತು? ಕೋರ್ಟ್ ಇಲ್ಲ ಅಂದಿದೆ. ಇಲ್ಲ ಅಂತ ಹೇಳ್ತು. ಹೌದು. ಅಂದ್ರೆ ವಾಟ್ CID ವಾಸ್ ಡೂಯಿಂಗ್, ಡೋಂಟ್ ಯು ಫೀಲ್ ದಟ್ ಇಟ್ ಈಸ್ ಕರೆಕ್ಟ್? ಯೂನಿಯನ್ ಬ್ಯಾಂಕ್ನವರು ಹಾಕಿದ್ದ ಅರ್ಜಿಯನ್ನು ತಳ್ಳಿ ಹಾಕಿದೆ CBI. ಯೂನಿಯನ್ ಬ್ಯಾಂಕ್ನವ್ರು ಹೇಳಿದ್ರು ಇಲ್ಲಿ ನಡೀತಾ ಇರೋದು ನಡೀಲಿ. ಸೊ ಎಕ್ಸಿಸ್ಟಿಂಗ್ ಕೇಸೇ ನಿಲ್ಲೋದಿಲ್ಲ. ಅಂದ್ರೆ 10 ಕೋಟಿಗಿಂತ ಹೆಚ್ಚು ಮಿಸ್ ಅಪ್ರಾಪ್ರಿಯೇಷನ್ ಆದಾಗ ಆಟೋಮೆಟಿಕ್ಲಿ CBI ಬರಬೇಕು, ಅದು ಬಂದಿದೆ, ಅದಕ್ಕೇನು ತಡೆ ಇಲ್ಲ. ಅದಕ್ಕೆ ಇದರಲ್ಲಿ ಇಷ್ಟು ಸ್ಪಷ್ಟ ಹೇಳ್ತೀನಿ, ಏನು ಪ್ರಕರಣಗಳು ದಾಖಲಾಗಿವೆ ಆ ದಾಖಲಾಗಿರ್ತಕ್ಕಂಥದ್ರೊಳಗೆ ದ್ವೇಷದ ರಾಜಕಾರಣ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡೋದಿಲ್ಲ. ನ್ಯಾಷನಲ್ ಪಾಲಿಟಿಕ್ಸ್ ಹೋಗ್ತಾ ಇರೋ ರೀತಿ ಬಗ್ಗೆ ಏನು ಅನ್ಸುತ್ತೆ ಎಚ್ ಕೆ ಪಾಟೀಲ್? 3ನೇ ಟರ್ಮಿಗೆ ಮೋದಿ ಪ್ರಧಾನಿಯಾಗಿದ್ದಾರೆ, 2 ಟರ್ಮ್ ಅಬ್ಸಲ್ಯೂಟ್ ಮೆಜಾರಿಟಿ, ಇದೊಂದ್ಸಲ ಮೈನಾರಿಟಿ ಗೌರ್ಮೆಂಟ್ ಬಂದಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಎಫರ್ಟ್ಗಳು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ. ಮೋದಿಯವರು ಅವ್ರಿಗೆ ಈ ಚುನಾವಣಾ ಪರಿಣಾಮ ಬಂದ ತಕ್ಷಣ ಅವ್ರು ಈ ಶುಡ್ ಹ್ಯಾವ್ ಸ್ಟೆಪ್ ಡೌನ್. ಓಕೆ, ಈ ಶುಡ್ ಹ್ಯಾವ್ ಸ್ಟೆಪ್ ಡೌನ್. ಏನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತಂದಿದ್ರು, ಈಗ BJP ಅಧಿಕಾರಕ್ಕೆ ಬರಲಿಲ್ಲ. ನೀವು ಬಲಕ್ಕೆ ಚಂದ್ರಬಾಬು ನಾಯ್ಡು ನೋಡಬೇಕು, ಎಡಕ್ಕೆ ಬಿಹಾರದ ಮುಖ್ಯಮಂತ್ರಿಯನ್ನು ನೋಡಿದ್ರೆ ನಿಮ್ಮದು ಗಾಡಿ ಮುಂದೆ ಹೋಗುತ್ತೆ. ಹೌದು. ಇಲ್ಲದೇ ಇದ್ರೆ ಗಾಡಿ ಮುಂದೆ ಹೋಗೋದಿಲ್ಲ. ಆಮೇಲೆ ನೀವೇನೇನು ಹೇಳ್ಕೊಂತ ಬಂದ್ರಿ, ಯಾವುದನ್ನು ಅನುಷ್ಠಾನ ಮಾಡಲಿಲ್ಲ. ನೋಡಿ, ನಮ್ಮನ್ನು ಬೈತಿರ್ತಾರೆ, ಗ್ಯಾರಂಟಿ ಕೊಟ್ಟಿರೋರು, ಗ್ಯಾರಂಟಿ ಕೊಟ್ಟಿರೋರು. 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದರು. ಹಾಕಿದ್ರ? ಹೇಳೇ ಇಲ್ಲ. ಹಂಗಾದ್ರೆ ಸುವರ್ಣ TV ಅವರು ಸತ್ಯ ಹೇಳೋದಿಲ್ಲ ಅಂತ ಆಯ್ತು. ಒಂದು ನಿಮಿಷ,
ಅಲ್ಲ ಪ್ಲೀಸ್ ಸುವರ್ಣ ಟಿವಿ ಅವರ ಅದನ್ನ ತೋರಿಸ್ಬಿಡ್ತಾರೆ ನಿಮಗೆ. ಆಮೇಲೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನು ಹೇಳಿಲ್ವಾ? ಯಾವಾಗ 20 ಕೋಟಿ ಮಾಡಬೇಕಾಗಿತ್ತು ನೀವು, 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ನಿಮಗೆ ಇಷ್ಟೊತ್ತಿಗಾಗಲೇ ನಂದು ಆರ್ಡರ್ ಬಂದು ಈಗ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಹೊಂಟೀನಿ, ಅದಕ್ಕೆ ನನಗೆ ಟೈಮ್ ಇಲ್ಲ ಅಂತ ನೀವು ಸುವರ್ಣ ಟಿ ವಿ ಅವ್ರಿಗೆ ಹೇಳಬೇಕಾಗಿತ್ತು. ಅಂಥ ಭರವಸೆಯನ್ನು ಕೊಟ್ಟಿದ್ರಿ, ಮಾಡಲಿಲ್ಲ. ಆಮೇಲೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರಿ. ಡಾಲರ್ ಕಿಮ್ಮತ್ತು 58 ರೂಪಾಯಿ ಆಗಿದೆ, ಅದನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಿ. ಇವತ್ತು 88 ರೂಪಾಯಿ ಆಗೈತಿ. ಗ್ಯಾಸಿನ ಬೆಲೆ ಕಡಿಮೆ ಮಾಡ್ತೀವಿ, 420 ಇದ್ದಾಗನ ಇನ್ನೂ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರಿ. ಇವತ್ತು ಅದು 950 ದಾಟಿ ಹೋಗ್ಯದ. ಕರೋನಾ ಸಲುವಾಗಿ ಹೆಚ್ಚಿಗೆ ಮಾಡಿದ್ರೆ ಕರೋನಾ ಎಫೆಕ್ಟ್ ಅದೇ ಆ ಕರೋನಾ ಎಫೆಕ್ಟ್ ಭಾಳ ಆಗಿದೆ. ಅದಕ್ಕೆ ಅವ್ರು ಇರಬಾರ್ದಾಗಿತ್ತು. ಆದರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು, ನಿಮ್ಮ ಪಾರ್ಟಿಯವ್ರಿಗೆ ಬಿಟ್ಟಿರ್ತಕ್ಕಂಥದ್ದು, RSSನವರು ನಿಮಗಿಷ್ಟು ಚೀತು ಅಂದ್ರೂ ನೀವು ಅಧಿಕಾರದಲ್ಲಿ ಮುಂದುವರಿತೀರಿ ಅಂತಂದ್ರೆ ಅದು ನಿಮಗೆ ಬಿಟ್ಟಿರುವಂಥದ್ದು, ನಿಮ್ಮ ಆಂತರಿಕ ವಿಚಾರ. ನಾನು ಅದರಲ್ಲಿ ಮುಂದೆ ಹೋಗೋದಿಲ್ಲ. ಆದರೆ ರಾಷ್ಟ್ರದ ರಾಜಕಾರಣದೊಳಗೆ ಈಗೇನು ಒಂದು ರೀತಿ ವೈಯಕ್ತಿಕವಾಗಿರ್ತಕ್ಕಂಥ ನೀವು ನೋಡಿದ್ರಿ, ಗಮನಿಸಿದ್ರಿ, ರಾಹುಲ್ ಗಾಂಧಿಯವರ ಏಳಿಗೆಯನ್ನು, ಅವ್ರ ಮೇಲೆ ಬರೋದನ್ನು, ಅವರ ನಾಯಕತ್ವವನ್ನು ಹೇಗೆ ಹೊಡಿಬೇಕು ಅಂತ ಪ್ರಯತ್ನ ಮಾಡಿದರು ಅಂದರೆ, ಒಂದು ಹಂತದಲ್ಲಿ ಅವ್ರನ್ನ ಜೋಕರ್ ಅಂತ ಪ್ರಾಜೆಕ್ಟ್ ಮಾಡೋದಕ್ಕೆ ನೋಡಿದರು. ಏನು ಕಂಡಲ್ಲೇ ಒಂದು ಪಕ್ಷದ ನಾಯಕನನ್ನು ಪಪ್ಪು ಅಂತ ಅನ್ನೋದಕ್ಕೆ ಪ್ರಯತ್ನ ಮಾಡಿದರು. ಏನು 3500 ಕಿಲೋಮೀಟರ್ ಪಾದಯಾತ್ರೆ ಮಾಡಿ, ಜನಸ್ಪಂದನೆಯನ್ನು ಮಾಡಿ, ಜನರ ಮೂಲಕ ಎದ್ದು ಬಂದು ಇವತ್ತು ರಾಷ್ಟ್ರದೊಳಗೆ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಬಂದರು. ಆವಾಗ ನಿಮ್ಮ ಬಾಯಿ ನಿಂತು ಹೋಯ್ತು. ನಾ ಯಾಕೆ ಇದನ್ನ ಹೇಳ್ತೀನಿ ಅಂದರೆ, ಅಧಿಕಾರದಲ್ಲಿದ್ದವರು ರಾಜಕಾರಣದಲ್ಲಿರೋರನ್ನ ತುಳಿಯುವ ಪ್ರಯತ್ನ ಏನಾಗ್ತದೆ ಸರಿ ಅಲ್ಲ. ಧನ್ಯವಾದ ಎಚ್ ಕೆ ಪಾಟೀಲ್. ಎಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.